ಈ ಮೂವಿಯಲ್ಲಿ ಹೀರೋಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪ್ರಾಬ್ಲಮ್ ಇರುತ್ತೆ. ಅದೇನಪ್ಪ ಅಂದ್ರೆ ಹಗಲಲ್ಲಿ ಅವನು ಹುಡುಗಿ ತರ ಚೇಂಜ್ ಆಗೋಗ್ಬಿಡ್ತಾನೆ, ರಾತ್ರಿ ಆಗಿದ್ದೆ ಹುಡುಗ ತರ ಚೇಂಜ್ ಆಗ್ತಾನೆ. ಈ ತರ 12 ಅವರ್ಸ್ ಹುಡುಗಿ 12 ಅವರ್ಸ್ ಹುಡುಗ ಒಂದೇ ಬಾಡಿಯಲ್ಲಿ ಶಿಫ್ಟ್ಗಳನ್ನ ಚೇಂಜ್ ಮಾಡ್ಕೊಂಡು ಲೈಫ್ ನ ಲೀಡ್ ಮಾಡ್ತಿರ್ತಾರೆ. ಒಂದು ದಿನ ರಾತ್ರಿ ನಮ್ಮ ಹೀರೋ ಬಾರಲ್ಲಿ ಕೆಲಸ ಮಾಡ್ತಿರೋ ಒಂದು ಟೈಮಲ್ಲಿ ಆ ಮುದುಕ ಗಂಟ್ಲುವರೆಗೂ ಕುಡಿದ್ಬಿಟ್ಟಿರೋದ್ರಿಂದ ಅವನ ಮನೆಗೆ ಹೋಗೋ ದಾರಿನ ಮರ್ತೋಗ್ಬಿಟ್ಟಿರ್ತಾನೆ. ಇದರಿಂದ ಹೀರೋನೇ ಅವನನ್ನ ಮನೆಗೆ ಕರ್ಕೊಂಡ್ ಬರ್ತಾನೆ. ರಾತ್ರಿ ಮಲಗಿದ್ದೆ ಬೆಳಗ್ಗೆ ಆಗೋತ್ತಷ್ಟಿಗೆ ಆ ಮುದುಕ ಪಕ್ಕದಲ್ಲಿ ಮಲ್ಕೊಂಡಿರೋ ನಮ್ಮ ಹೀರೋ ಹುಡುಗಿ ಆಗೋಗ್ಬಿಟ್ಟಿರ್ತಾನೆ. ಅದನ್ನ ನೋಡಿ ಮುದುಕ ಶಾಕ್ ಆಗೋಗ್ಬಿಡ್ತಾನೆ. ನಾನು ರಾತ್ರಿ ಬಂದಿದ್ದು ಒಬ್ಬ ಹುಡುಗನ ಜೊತೆ ಅಲ್ವಾ, ಇವಾಗ ಹುಡುಗಿ ಹೇಗೆ ಬಂದ್ಲು ಅಂತ. ಇದೇ ತರ ಮೂವಿಯಲ್ಲಿ ತುಂಬಾ ಟ್ವಿಸ್ಟ್ ಗಳಿದಾವೆ. ಅಂದಂಗೆ ಮೂವಿ ಹೆಸರು ಡಬಲ್ ಆಕ್ಯುಪೆನ್ಸಿ ಅಂತ 2026 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಇಂಡಿಯನ್ ಮೂವಿ. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಚಿಕ್ಕ ರಿಕ್ವೆಸ್ಟ್, ಇನ್ನ ಯಾರಾದ್ರೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಂತ ಇಂಟ್ರೆಸ್ಟಿಂಗ್ ಮೂವೀಸ್ಗೋಸ್ಕರ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮೂವಿ 1990ರಲ್ಲಿ ಓಪನ್ ಆಗುತ್ತೆ. ಒಂದು ಲೇಡಿಗೆ ನೋವುಗಳು ಸ್ಟಾರ್ಟ್ ಆಗಿರ್ತವೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿರೋ ಒಂದು ಸಿಚುವೇಶನ್ ಅದು. ಆದ್ರೆ ಆಚೆಗಡೆ ತುಂಬಾ ಮಳೆ ಬರ್ತಿರೋದ್ರಿಂದ ಯಾರೂ ಕೂಡ ಇವ್ರನ್ನ ಕರ್ಕೊಂಡು ಹೋಗೋದಕ್ಕಾಗ್ಲಿ ಹೆಲ್ಪ್ ಮಾಡೋದಕ್ಕಾಗ್ಲಿ ಇವರ ಮನೆ ಹತ್ರ ಬಂದಿರೋದಿಲ್ಲ. ಇದರಿಂದ ಗಂಡನೇ ತನ್ನ ಹೆಂಡತಿಗೆ ನೆಕ್ಸ್ಟ್ ಪ್ರೊಸೆಸ್ ಏನಾಯ್ತೋ ನ್ಯಾಚುರಲ್ ಆಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಚಿಕ್ಕ ಮಗು ಹುಟ್ಟುತ್ತೆ. ಆ ಮಗುನ ನೋಡಿ ಇಬ್ರು ತುಂಬಾ ಖುಷಿ ಪಡ್ತಾರೆ. ಆದ್ರೆ ಆ ಖುಷಿ ಅವ್ರಿಗೆ 2 ನಿಮಿಷನೂ ಕೂಡ ಇರ್ಲಿಲ್ಲ. ನೆಕ್ಸ್ಟ್ ಸೆಕೆಂಡ್ಗೆ ಆ ಮಗು ಅಳೋದನ್ನ ನಿಲ್ಸ್ಬಿಡುತ್ತೆ. ಇದರಿಂದ ಮಗು ಸತ್ತೋಗ್ಬಿಡ್ತಾ ಅಂತ ಹೇಳಿ ಗಂಡ ತುಂಬಾ ಬಾಧೆ ಪಟ್ಕೊಂಡು ಮಗುನ ಹೆಬ್ಬೆಳ್ಸೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಮಗು ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರ್ತಿರೋದಿಲ್ಲ. ಇವಾಗ ಏನಪ್ಪಾ ಮಾಡೋದು ಅಂತ ದೇವ್ರ ಹತ್ರ ಬೇಡ್ಕೊಂತಿರುವಾಗ್ಲೇ ಗಂಡನ್ಗೆ ಒಂದು ಸಿಚುವೇಶನ್ ನೆನಪಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವ್ರಿಗೆ ಮದುವೆ ಆಗಿ 10 ವರ್ಷ ಆಗಿದ್ರು ಕೂಡ ಇವ್ರಿಗೆ ಮಕ್ಳು ಹುಟ್ಟಿರೋದಿಲ್ಲ. ಇದರಿಂದ ಇವರು ಪ್ರತಿಯೊಂದು ದೇವಸ್ಥಾನದ ಹತ್ರಕ್ಕೂ ಹೋಗಿ ನಮ್ಗೆ ಮಗು ಹುಟ್ಲಿ ಅಂತ ಕೇಳ್ಕೊಂತ ಇರ್ತಾರೆ. ಇದೇ ಒಂದು ಟೈಮ್ ಅಲ್ಲಿ ಒಂದು ಲೇಡಿ ಇವ್ರ ಹತ್ರ ಪ್ರತ್ಯಕ್ಷ ಆಗಿ, ನಿಜ ಹೇಳ್ಬೇಕಂದ್ರೆ ನಿನ್ನ ಗಂಡನ್ಗೆ ಈ ದೇವ್ರ ಮೇಲೆ ನಂಬಿಕೆನೇ ಇಲ್ಲ, ಏನೋ ನೀನ್ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ನೀನ್ ಹಿಂದ್ಗಡೆ ಬರ್ತಿದ್ದಾನೆ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಇನ್ನ ಹತ್ತಿರದಲ್ಲೇ ಒಂದು ಮಗು ಹುಟ್ಟುತ್ತೆ. ಆ ಟೈಮಲ್ಲಿ ನಿನ್ನ ಗಂಡನಿಗೆ ದೇವ್ರ ಮೇಲೆ ನಂಬಿಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಕಟ್ ಮಾಡಿದ್ರೆ ಇವಾಗ ಅದನ್ನ ನೆನಪಿಸ್ಕೊಂಡು ಅವನು ತುಂಬಾ ಬಾಧೆಯಿಂದ, ಇವಾಗ ನಾನ್ ನಿನ್ನ ನಂಬ್ತಾ ಇದ್ದೀನಿ, 10 ವರ್ಷಗಳಾದ್ಮೇಲೆ ಹುಟ್ಟಿರೋ ಒಂದು ಮಗುನ ಮತ್ತೆ ನಮ್ಮಿಂದ ದೂರ ಮಾಡ್ಬೇಡ, ಏನಾದ್ರೂ ಮಾಡಿ ಈ ಮಗುಗೆ ಪ್ರಾಣ ಬರೋ ತರ ಮಾಡು ಅಂತ ಆ ಮಗುನ ಮೇಲೆತ್ತಿ ಹಿಡ್ಕೊಂತಾನೆ. ಆವಾಗ ಆ ಮಗು ಮೇಲೆ ಏನೋ ಒಂದು ನಕ್ಷತ್ರ ಬಂದು ಬಿದ್ದಂಗೆ ಅನ್ಸುತ್ತೆ. ಮಗು ಇವಾಗ ಅಳಿತಿರೋದ್ರಿಂದ ಗಂಡ ಹೆಂಡತಿ ಇಬ್ರು ತುಂಬಾ ಖುಷಿ ಪಡ್ತಾರೆ. ಕಟ್ ಮಾಡಿದ್ರೆ ಹೀಗೆ ಸ್ವಲ್ಪ ದಿನಗಳು ಕಲ್ದೋಗ್ಬಿಡ್ತವೆ. ಚಿಕ್ಕವಾಗಿದ್ದಾಗ ಇವ್ರು ಅಷ್ಟೊಂದು ಗಮನಿಸಿರೋದಿಲ್ಲ. ಸ್ವಲ್ಪ ದಿನಗಳಾದ್ಮೇಲೆ ಇವರು ಗಮನಿಸ್ತಾರೆ. ಅದೇನಪ್ಪಾ ಅಂದ್ರೆ ಆ ಮಗು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಹೆಣ್ಣು ಹುಡುಗಿ ತರ ಇರುತ್ತೆ, ರಾತ್ರಿ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಗಂಡ್ಮಗು ತರ ಇರುತ್ತೆ ಅಂತ. ಕರೆಕ್ಟ್ ಆಗಿ 6 ಗಂಟೆ ಆಗಿದ್ದೆ ಇವ್ರ ಬಾಡೀಸ್ ಚೇಂಜ್ ಆಗೋಗ್ಬಿಡ್ತವೆ. ಈ ಮಗು ಯಾವ ತರ ಚೇಂಜ್ ಆಗ್ತಾ ಇದ್ರು ಕೂಡ ನಾವಿಬ್ರು ಈ ಮಗುನ ದೂರ ಮಾಡ್ಕೊಳ್ಳೋದು ಬೇಡ, ಯಾಕಂದ್ರೆ ಈ ಮಗುನ ಕೊಟ್ಟಿರೋದು ನಮ್ಗೆ ಆ ದೇವ್ರು ಅಂತ ಹೇಳಿ ತಂದೆ ತಾಯಿ ಇಬ್ರು ತುಂಬಾ ಪ್ರೀತಿಯಿಂದ ಆ ಮಗುನ ನೋಡ್ಕೊಂತ ಇರ್ತಾರೆ. ಇಬ್ರು ಒಂದೇ ಬಾಡಿಯಲ್ಲಿ ಇರೋದ್ರಿಂದ ಕರೆಯೋದಕ್ಕೆ ಸುಲಭವಾಗಿರ್ಬೇಕು ಅಂತ ಹೇಳಿ ರಜನಿ ಅಂತ ಹೆಸರು ಇಡ್ತಾರೆ. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ ಹೆಣ್ಣು ಹುಡುಗಿನ ರಜನಿ ಅಂತ ಕರೀತೀನಿ, ಗಂಡು ಹುಡುಗನ ಗಜನಿ ಅಂತ ಕರೀತೀನಿ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಬೆಳಗ್ಗೆ ಟೈಮಲ್ಲಿ ರಜನಿ ಇರ್ತಾಳೆ ಅಲ್ವಾ, ಅವಳು ಏನೆಲ್ಲ ಮಾಡಿರ್ತಾಳೆ ಅಂತ ಹೇಳ್ಬಿಟ್ಟು ಗಜನಿಗೆ ಗೊತ್ತಿರೋದಿಲ್ಲ. ಮೆಮೊರಿ ಅನ್ನೋದು ಚೇಂಜ್ ಆಗೋಗ್ಬಿಡುತ್ತೆ. ಇದರಿಂದ ಏನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಇವರಿಬ್ರು ಒಂದೇ ಮೊಬೈಲ್ ನ ಯೂಸ್ ಮಾಡ್ತಾ ರಜನಿ ಏನೇನ್ ಮಾಡಿದಾಳೆ ಅಂತ ಹೇಳ್ಬಿಟ್ಟು ವಾಯ್ಸ್ ರೆಕಾರ್ಡ್ ನ ರೆಕಾರ್ಡ್ ಮಾಡೋದು. ಹಾಗೆ ರಾತ್ರಿ ಟೈಮಲ್ಲಿ ಗಜನಿ ಏನ್ ಮಾಡಿದಾನೆ ಅಂತ ಅವನು ಕೂಡ ವಾಯ್ಸ್ ನ ರೆಕಾರ್ಡ್ ಮಾಡ್ತಿರ್ತಾನೆ. ಒಂದು ದಿನ ಅವರ ತಂದೆ ತಾಯಿ ಮದುವೆಗೆ ಹೋಗ್ಬೇಕು ಅಂತ ಹೇಳಿ ಡೇ ಟೈಮ್ ಅಲ್ಲಿ ಆಚೆಗಡೆ ಹೋಗ್ತಾರೆ. ಅದೇ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಹೆಣ್ಣು ಹುಡುಗಿ ಆಗಿರೋ ರಜನಿಗೆ ಆ ವಿಷಯ ಗೊತ್ತಾಗಿ ಅಂತ್ಯಕ್ರಿಯೆಗಳನ್ನ ಆವತ್ತೇ ಕಂಪ್ಲೀಟ್ ಮಾಡಾಕ್ ಬಿಡ್ತಾಳೆ. ಆದ್ರೆ ಈ ವಿಷಯ ರಾತ್ರಿ ಟೈಮ್ ಅಲ್ಲಿ ಬರೋ ನಮ್ಮ ಗಜನಿಗೆ ಗೊತ್ತಿರೋದಿಲ್ಲ. ರಜನಿ ತಂದೆ ತಾಯಿ ಫೋಟೋಸ್ ಮುಂದೆ ಹಳ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾಳೆ. 6 ಗಂಟೆ ಆಗಿದ್ದೆ ಗಜನಿಗೆ ಎಚ್ಚರಿಕೆ ಆಗಿ ಫೋಟೋಗೆ ಹಾರ ಹಾಕಿರೋದನ್ನ ನೋಡಿ ತಂದೆ ತಾಯಿಗೆ ಏನಾಯ್ತು ಅಂತ ಹೇಳಿ ಭಯ ಪಡ್ತಾನೆ. ನಂತರ ಫೋನ್ ಎತ್ಕೊಂಡು ನೋಡಿದಾಗ ಅದರಲ್ಲಿ ರಜನಿ ಹೇಳಿರ್ತಾಳೆ, ತಂದೆ ತಾಯಿಗೆ ಆಕ್ಸಿಡೆಂಟ್ ಆಗಿತ್ತು, ಅಂತ್ಯಕ್ರಿಯೆಗಳನ್ನ ನಾನೇ ಮುಗಿಸ್ಬಿಟ್ಟೆ ಅಂತ. ಇದರಿಂದ ಗಜನಿಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ನನ್ನ ತಂದೆ ತಾಯಿನ ಕೊನೆಯದಾಗಿ ಅವರ ಮುಖಗಳು ಕೂಡ ನಾನು ನೋಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಗಜನಿ ತುಂಬಾನೇ ಬಾಧೆ ಪಡ್ತಾನೆ. ಇದರಿಂದ ಅವಳ ಮೇಲೆ ಕೋಪ ಬೆಳೆಸ್ಕೊಂತಾನೆ. ಇನ್ಮೇಲಿಂದ ನಾನು ನಿನಗೆ ಹೆಲ್ಪ್ ಮಾಡೋದಿಲ್ಲ, ಏನ್ ಮಾಡ್ಕೊಂತೀಯ ಮಾಡ್ಕೋ, ನನ್ ಲೈಫ್ ನಂದು, ನಿನ್ ಲೈಫ್ ನಿಂದು, ನನಗೆ ಬೇಕಾಗ್ಸೇ ಇಲ್ಲ ನೀನಂತ ಹೇಳಿ ರಜನಿ ಮೇಲೆ ತುಂಬಾ ಕೋಪ ಪಡ್ತಾನೆ. ಕಟ್ ಮಾಡಿದ್ರೆ ಸ್ವಲ್ಪ ದಿನಗಳಾದ್ಮೇಲೆ ರಜನಿ ತುಂಬಾ ಚೆನ್ನಾಗಿ ಓದ್ಕೊಂಡು ಕ್ರಾಸ್ DNA ಮೇಲೆ ರಿಸರ್ಚ್ ಮಾಡ್ಬೇಕು ಅಂತ ಹೇಳಿ
ಒಂದು ಕಂಪನಿಯಲ್ಲಿ ಸೇರ್ಕೊಂತಾಳೆ. ಅದೇ ಒಂದು ವಿಷಯನ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು, ಲೇ ನಾನು ಹೇಗೋ ಹಾಗೆ ಕಷ್ಟಪಟ್ಟು ಓದಿರೋದ್ರಿಂದ ನನಗೆ ಇವಾಗ ಕಂಪನಿಯಲ್ಲಿ ಒಂದು ಜಾಬ್ ಸಿಕ್ಕೈತೆ, ಅಟ್ಲೀಸ್ಟ್ ಇವಾಗಾದ್ರೂ ನೀನು ಯಾವ್ದಾದ್ರು ಒಂದು ಜಾಬ್ಗೆ ಹೋಗು. ತುಂಬಾ ದಿನಗಳಿಂದ ನಾನ್ ಸಂಪಾದನೆ ಮಾಡಿರೋಂತ ಅಮೌಂಟ್ ಇಂದ ಜೀವನ ಮಾಡ್ತಾ ಇದ್ಯಾ, ಅಟ್ಲೀಸ್ಟ್ ಇವಾಗಾದ್ರೂ ಯಾವ್ದಾದ್ರು ಒಂದು ಜಾಬ್ಗೆ ಹೋಗು. ನೀನು ಕರೆಕ್ಟ್ ಆಗಿ ಓದ್ಕೊಂಡಿದ್ದಿದ್ರೆ ಯಾವ್ದಾದ್ರು ಒಂದು ಜಾಬ್ ಸಿಗುತ್ತೆ ಅಂತ ಆಸೆ ಆದ್ರೂ ಇರ್ತಿತ್ತು. ಇವಾಗ ನನ್ಗಿಲ್ಲ ಬಿಡು ಅಂತ ಹೇಳಿ ಅವಳು ಫೋನಲ್ಲಿ ರೆಕಾರ್ಡ್ ಮಾಡ್ತಾಳೆ. ಅದೇ ಒಂದು ವಿಷಯನ ರಾತ್ರಿ 6 ಗಂಟೆ ಆದ್ಮೇಲೆ ಗಜನಿ ಫೋನ್ ಎತ್ಕೊಂಡು ವಾಯ್ಸ್ ರೆಕಾರ್ಡ್ ನ ಕೇಳಿಸ್ಕೊಂತಾನೆ. ಆವಾಗ ಗಜನಿ ಎತ್ಕೊಂಡು, ನಿನಗೆ ಯಾರೇ ಹೇಳಿದ್ದು ನಾನು ಜಾಬ್ಗೆ ಹೋಗ್ತಾ ಇಲ್ಲ ಅಂತ? ರೀಸೆಂಟ್ ಆಗಿ ನಾನೊಂದು ಜಾಬ್ಗೆ ಸೇರ್ಕೊಂಡಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನೀನು ಡೇ ಟೈಮ್ ಅಲ್ಲಿ ಇರೋದ್ರಿಂದ ನೀನು ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಎಜುಕೇಶನ್ ಮಾಡಿದ್ಯಾ, ಬಟ್ ನಾನು ರಾತ್ರಿ ಟೈಮಲ್ಲಿ ಬರ್ತಿರೋದ್ರಿಂದ ಸ್ಕೂಲ್ಸ್ ಕಾಲೇಜಸ್ಗೆ ಹೋಗಿಲ್ಲ. ನನಗೆ ಯಾರು ಫ್ರೆಂಡ್ಸ್ ಕೂಡ ಇಲ್ಲ. ಇದರಿಂದ ನನಗೆ ಈ ಲೈಫೇ ಬೇಡ ಅಂತ ಅನ್ಸ್ಬಿಟ್ಟೈತೆ. ಆದ್ರೆ ಹೇಗೋ ಹಾಗೆ ಜೀವನ ಮಾಡ್ತಾ ಇದ್ದೀನಿ. ಇನ್ಮೇಲಿಂದ ನಿನ್ನ ದುಡ್ಡು ನಾನು ಖರ್ಚು ಮಾಡೋದಿಲ್ಲ ಬಿಡು, ನಾನು ಕೂಡ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಹೇಳಿ ವರ್ಕ್ಗೆ ಟೈಮ್ ಆಗೈತೆ ಅಂತ ಹೇಳಿ ಬಾರ್ ಅಲ್ಲಿ ಕೆಲಸ ಮಾಡೋದಕ್ಕಂತ ಹೋಗ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ರಾಜುಬಾಯಿ ಅನ್ನೋನು ಇವನ ಹತ್ರಕ್ಕೆ ಬಂದು, ನನಗೆ ಡ್ರಿಂಕ್ ಬೇಕು ಅಂತ ಹೇಳಿದ್ದೆ. ಇವನು ತುಂಬಾ ಸ್ಟೈಲಿಶ್ ಆಗಿ ಅವನ್ಗೆ ಡ್ರಿಂಕ್ ನ ರೆಡಿ ಮಾಡ್ಕೊಡ್ತಾನೆ. ಇದರಿಂದ ರಾಜುಬಾಯಿ ತುಂಬಾ ಇಂಪ್ರೆಸ್ ಆಗೋಗ್ಬಿಟ್ಟು ಇನ್ಮೇಲಿಂದ ಇವನ ಹತ್ರನೇ ಡ್ರಿಂಕ್ ನ ಮಿಕ್ಸ್ ಮಾಡಿಸ್ಕೊಂಡು ಕುಡಿಬೇಕು ಅಂತ ಹೇಳಿ ಡಿಸೈಡ್ ಆಗೋಗ್ಬಿಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಅಲ್ಲಿಗೊಂದು ದೊಡ್ಡ ಕಾರ್ ಬರುತ್ತೆ. ಎಲ್ಲಾರು ಕೂಡ ಅದರ ಹತ್ರಕ್ಕೆ ಹೋಗ್ತಿರುವಾಗ ಗಜನಿ ರಾಜುಬಾಯಿ ಹತ್ರ ಕೇಳ್ತಾನೆ, ಯಾಕೆ ಎಲ್ಲರೂ ಆ ಕಾರ್ ಹತ್ರಕ್ಕೆ ಹೋಗ್ತಿದ್ದಾರೆ ಅಂತ. ಅದರಲ್ಲಿ ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗಳ ಆಗಿರೋ ಸಂಯುಕ್ತ ಬರ್ತಾಳೆ. ಅವಳು ತುಂಬಾ ಸುಂದರವಾಗಿರೋದ್ರಿಂದ ಪ್ರತಿಯೊಬ್ರು ಕೂಡ ಅವಳಿಗೆ ಲೈನ್ ಹೊಡಿಬೇಕು ಅಂತ ಹೇಳಿ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿದ್ದೆ. ಇವನು ಕೂಡ ತುಂಬಾ ಎಕ್ಸೈಟ್ಮೆಂಟ್ ಇಂದ ಆ ಹುಡುಗಿ ನೋಡೋದಕ್ಕೆ ಹೇಗಿರ್ತಾಳೆ ಅಂತ ಹೇಳಿ ಇವನು ವೈಟ್ ಮಾಡ್ತಿರ್ತಾನೆ. ಸಂಯುಕ್ತನ ನೋಡಿ ಗಜನಿ ಫಿದಾ ಆಗೋಗ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ತಂದೆ ತಾಯಿ ಸತ್ತೋದಾಗಿಂದ ಇವನು ಅಷ್ಟೊಂದು ಖುಷಿಯಾಗಿ ಇದ್ದಿದ್ದೇ ಇಲ್ಲ. ಇವಾಗ ಇವನು ಸಂಯುಕ್ತನ ನೋಡಿದ್ಮೇಲೆ ಇವನ ಫ್ಯೂಚರ್ ಮೇಲೆ ಸ್ವಲ್ಪ ಆಸೆ ಉಟ್ಕೊಂಡಿರುತ್ತೆ. ಇದರಿಂದ ಆ ಹುಡುಗಿ ಹತ್ರಕ್ಕೆ ಹೋಗಿ ಇವನು ಸ್ಟೈಲಿಶ್ ಆಗಿ ಡ್ರಿಂಕ್ ನ ಮಿಕ್ಸ್ ಮಾಡಿಕೊಟ್ಟು ಆ ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಇದೇ ರೀತಿ ಇವನು ಪ್ರತಿದಿನ ರಾತ್ರಿ ಸಂಯುಕ್ತನ ಇಂಪ್ರೆಸ್ ಮಾಡೋದಕ್ಕೆ ಪ್ರತಿಯೊಂದು ಕೆಲಸನೂ ಮಾಡ್ತಿರ್ತಾನೆ. ಈಗ ಒಂದು ದಿನ ಆ ಹುಡುಗಿಗೆ ಪ್ರಪೋಸು ಕೂಡ ಮಾಡ್ತಾನೆ. ಆವಾಗ ಸಂಯುಕ್ತ ಇದ್ಕೊಂಡು, ನಿನ್ನನ್ನ ನಾನು ನೋಡ್ತಿರೋದೇ ಸ್ವಲ್ಪ ದಿನಗಳಿಂದ, ಇವಾಗ ನೀನು ಪ್ರಪೋಸ್ ಮಾಡ್ಬಿಟ್ಟೆ ಅಲ್ವಾ ಅಂತ ಕೇಳಿದ್ದಕ್ಕೆ, ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ವೈಟ್ ಮಾಡೋ ಪೇಷನ್ಸ್ ಇಲ್ಲ, ನೀವಂದ್ರೆ ನನಗೆ ತುಂಬಾ ಇಷ್ಟ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿ ಇವನು ಸಂಯುಕ್ತಗೆ ಪ್ರಪೋಸ್ ಮಾಡ್ತಾನೆ. ಸಂಯುಕ್ತ ಅದನ್ನ ಆಕ್ಸೆಪ್ಟ್ ಮಾಡೋದಿಲ್ಲ. ಬಟ್ ಇವನಿಗೋಸ್ಕರ ಡೈಲಿ ಬಾರ್ ಹತ್ರಕ್ಕೆ ಬರ್ತಿರ್ತಾಳೆ ನೈಟ್ ಟೈಮ್ ಅಲ್ಲಿ. ಇನ್ನ ಡೇ ಟೈಮ್ ಅಲ್ಲಿ ಇರೋ ರಜನಿ ಕಡೆ ನೋಡ್ಕೊಂಡ್ರೆ ಇವಳೊಂದು ಜೆನೆಟಿಕಲ್ ಲ್ಯಾಬ್ ಅಲ್ಲಿ ವರ್ಕ್ ಮಾಡ್ತಿರ್ತಾಳ ಅಲ್ವಾ. ಅದರಲ್ಲಿ ಕಾರ್ತಿಕ್ ಅನ್ನೋ ಒಬ್ಬನು ಈ ಹುಡುಗಿನ ನೋಡಿ ತುಂಬಾ ಇಂಪ್ರೆಸ್ ಆಗೋಗ್ಬಿಟ್ಟು ರಜನಿನ ಪ್ರೀತಿ ಮಾಡ್ತಿರ್ತಾನೆ. ಇವನು ಲವ್ ಮಾಡ್ತಿರೋ ಒಂದು ವಿಷಯ ರಜನಿಗೆ ಗೊತ್ತಿದ್ರು ಕೂಡ ಇವನನ್ನ ಹೇಗಾದರೂ ಸರಿ ಅವಾಯ್ಡ್ ಮಾಡ್ಬೇಕಂತ ಹೇಳಿ ತುಂಬಾ ಬಾರಿ ಪ್ರಯತ್ನ ಮಾಡಿರ್ತಾಳೆ. ಆದ್ರೆ ಇವನ್ ಮಾತ್ರ ಆ ಹುಡುಗಿನ ಬಿಟ್ಟು ಹೋಗಿರೋದಿಲ್ಲ. ಹಾಗೆ ರಜನಿಗೆ ಒಂದು ಪ್ರಾಬ್ಲಮ್ ಐತಲ್ವಾ, ರಾತ್ರಿ ಆಗಿದ್ದೆ ಗಜನಿ ತರ ಕನ್ವರ್ಟ್ ಆಗೋದು. ಆ ವಿಷಯನ ಅವನ ಹತ್ರ ಹೇಳ್ಬೇಕು ಅಂತ ಅನ್ಕೊಂತಾಳೆ. ಬಟ್ ಅವನು ಮಾತ್ರ ಟೈಮ್ ಕೊಟ್ಟಿರೋದಿಲ್ಲ. ಇನ್ನೊಂದು ಕಡೆ ಇವಳು ಹ್ಯೂಮನ್ ಕ್ರಾಸ್ DNA ಮೇಲೆ ವರ್ಕ್ ಮಾಡ್ತಿರ್ತಾಳೆ. ಈ ಹೆಣ್ಣು ಹಾಗೆ ಗಣ್ಣು ಯಾವ ತರ ಬದಲಾಗ್ತಾರೆ ಅಂತ. ಯಾಕಂದ್ರೆ ರಜನಿ ಇವಾಗ ಅದೇ ಪ್ರಾಬ್ಲಮ್ ನ ಫೇಸ್ ಮಾಡ್ತಿರೋದ್ರಿಂದ ಇದೇ ಒಂದು ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಿರ್ತಾಳೆ. ಅದೇ ಟೈಮಲ್ಲಿ ಕಾರ್ತಿಕ್ ಈ ಹುಡುಗಿಗೆ ತುಂಬಾ ಕ್ಲೋಸ್ ಆಗೋದ್ರಿಂದ ಇವರಿಬ್ಬರ ಬಾಂಡಿಂಗು ಕೂಡ ಬೆಳೆಯುತ್ತೆ. ಮತ್ತೊಂದು ಕಡೆ ನೈಟ್ ಟೈಮ್ ಅಲ್ಲಿ ಗಜನಿ ಮಿಕ್ಸ್ ಮಾಡೋ ಒಂದು ಸ್ಟೈಲಿಶ್ ತುಂಬಾ ಇಷ್ಟ ಆಗೋದ್ರಿಂದ ಸಂಯುಕ್ತನು ಕೂಡ ಅವನಿಗೆ ಫಿದಾ ಆಗೋಗ್ಬಿಡ್ತಾಳೆ. ಒಂದು ದಿನ ಗಜನಿ ರಾಜುಬಾಯಿಗೆ ಡ್ರಿಂಕ್ ನ ಮಿಕ್ಸ್ ಮಾಡ್ಕೊಡ್ತಿರೋ ಒಂದು ಟೈಮ್ ಅಲ್ಲಿ ರಾಜುಬಾಯಿಗೆ ಆಲ್ಕೋಹಾಲ್ ತುಂಬಾ ಆಗೋಗ್ಬಿಟ್ಟಿರೋದ್ರಿಂದ ಅವನು ಮನೆಗೆ ಹೋಗೋ ಒಂದು ದಾರಿನ ಮರ್ತೋಗ್ಬಿಟ್ಟಿರ್ತಾನೆ. ಫುಲ್ ಆಗೋಗ್ಬಿಟ್ಟು ಬಾರಲ್ಲೇ ಮಲ್ಕೊಂಡ್ಬಿಡ್ತಾನೆ. ಬೆಳಗ್ಗೆ 6 ಗಂಟೆ ಆಗೋದಕ್ಕೆ ಇನ್ನ ಸ್ವಲ್ಪ ಹೊತ್ತೇ ಟೈಮ್ ಇರೋದ್ರಿಂದ ನಾನು ಇವಾಗ ಆದಷ್ಟು ಬೇಗ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಇಲ್ಲೇ ಕನ್ವರ್ಟ್ ಆಗೋಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಒಂದು ಕ್ಯಾಬ್ ನ ಬುಕ್ ಮಾಡ್ಕೊಂಡು ರಾಜುಬಾಯಿನ ಎತ್ಕೊಂಡು ಇವನು ಮನೆ ಹತ್ರ ಬಂದ್ಮೇಲೆ ಕ್ಯಾಬ್ ಡ್ರೈವರ್ಗೆ ಹೇಳ್ತಾನೆ, ರಾಜುಬಾಯಿ ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂತಾನೋ ಅವ್ರನ್ನ ಅಲ್ಲಿ ಬಿಟ್ಟು ನೀನು ಹೊರಟೋಗು ಅಂತ. ಕಟ್ ಮಾಡಿದ್ರೆ ರಾಜುಬಾಯಿನೂ ಕೂಡ ಇವನು ಮನೆ ಹತ್ರನೇ ಹಿಲ್ಕೊಂಡ್ಬಿಟ್ಟಿರ್ತಾನೆ. ಇನ್ನೇನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಗಜನಿ ರಾಜುಬಾಯಿನ ಕರ್ಕೊಂಡೋಗಿ ಒಂದು ಬೆಡ್ ಮೇಲೆ ಮಲಗಿಸಿ ಇವನು ಮತ್ತೊಂದು ಬೆಡ್ ಮೇಲೆ ಮಲ್ಕೊಂತಾನೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ಗಜನಿ ಬಂದು ರಜನಿಯಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿರ್ತಾನಲ್ವಾ. ಈ ರಾಜುಬಾಯಿಗೆ ಎಚ್ಚರಿಕೆ ಆಗೋತ್ತಷ್ಟಿಗೆ ಇವನ ಪಕ್ಕದಲ್ಲಿ ಹುಡುಗಿ ಮಲ್ಕೊಂಡಿರೋದನ್ನ ನೋಡಿ ಶಾಕ್ ಆಗೋಗ್ಬಿಡ್ತಾನೆ. ಅದೇ ತರ ರಜನಿನೂ ಕೂಡ ಶಾಕ್ ಆಗ್ತಾಳೆ. ಇವನು ಯಾಕೆ ನನ್ನ ಪಕ್ಕದಲ್ಲಿ ಮಲ್ಕೊಂಡಿದ್ದಾನೆ ಅಂತ. ಲೇ ಯಾರಪ್ಪ ನೀನು, ರಾತ್ರಿ ಟೈಮಲ್ಲಿ ನನ್ ಮನೆಗೆ ಹೇಗ್ ಬಂದೆ ಅಂತ ಕೇಳಿದಕ್ಕೆ, ಇಲ್ಲ ನನ್ನನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ಗಜನಿ, ಅದು ನನಗೆ ನೆನಪೈತೆ, ಅವನು ಬಾರಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಆವಾಗ ರಜನಿಗೆ ಗೊತ್ತಾಗುತ್ತೆ, ಓ ಇವನು ಬಾರಲ್ಲಿ ಕೆಲಸ ಮಾಡ್ತಿದ್ದಾನ,
ಸರಿ ಅವನ್ ಮಾಡಿರೋ ಒಂದು ಕೆಲ್ಸಕ್ಕೆ ರಾಜುಬಾಯಿ ಬಂದು ಇಲ್ಲಿ ಮಲ್ಕೊಂಡಿರ್ಬೇಕು ಅಂತ ಅರ್ಥ ಮಾಡ್ಕೊಂಡು, ಲೇ ಇಲ್ಲ ಸ್ವಾಮಿ, ನೀನು ರಾತ್ರಿ ತುಂಬಾ ಕುಡ್ದ್ಬಿಟ್ಟಿರೋದ್ರಿಂದ ನಿಮ್ಮ ಮನೆಯಲ್ಲಿ ಮಲ್ಕೊಳ್ಳೋದಕ್ಕೆ ಹೋಗಿ ಬೈ ಮಿಸ್ ಆಗಿ ಬಂದು ಇಲ್ಲಿ ಮಲ್ಕೊಂಡಿರ್ಬೇಕು. ಸರಿ ಫಸ್ಟ್ ಜಾಗನ ಖಾಲಿ ಮಾಡು, ಇನ್ನೇನು ಮಾತಾಡೋದಕ್ಕೆ ಹೋಗ್ಬೇಡ ಅಂತ ಹೇಳಿ ರಾಜುಬಾಯಿನ ಅಲ್ಲಿಂದ ಕಳ್ಸ್ಬಿಡ್ತಿರ್ತಾಳೆ. ಆ ಟೈಮಲ್ಲಿ ರಾಜುಬಾಯಿಗೆ ಡೌಟ್ ಇರುತ್ತೆ, ನನ್ನನ್ನ ಕರ್ಕೊಂಡ್ ಬಂದಿದ್ದು ಗಜನಿ ಅಲ್ವಾ, ರಜನಿ ಪ್ರತ್ಯಕ್ಷ ಆದ್ಲು ಅಂತ. ಇದೇ ಡೌಟ್ ಇಂದ ರಾಜುಬಾಯಿ ಅಲ್ಲಿಂದ ಹೊರಟೋಗ್ಬಿಟ್ಟು ಕರೆಕ್ಟ್ ಆಗಿ ಈವ್ನಿಂಗ್ 6 ಗಂಟೆ ಇನ್ನು 5 ನಿಮಿಷದಲ್ಲಿ ಆಗುತ್ತೆ ಅನ್ನೋತಷ್ಟಿಗೆ ಮತ್ತೆ ಬಂದು ಡೋರ್ನ ನಾಕ್ ಮಾಡ್ತಾನೆ. ಆ ಟೈಮಲ್ಲಿ ರಜನಿ ಮನೆಯಲ್ಲಿ ಇರ್ತಾಳೆ. ಯಾಕೆ ನೀನು ಮತ್ತೆ ಮನೆಗೆ ಬಂದಿದ್ದು ಅಂತ ಕೇಳಿದ್ದಕ್ಕೆ, ಇಲ್ಲ ಗಜನಿ ಮಿಕ್ಸ್ ಮಾಡಿಕೊಟ್ಟಿರೋ ಒಂದು ಡ್ರಿಂಕ್ ನ ಕುಡ್ದಾಗ ಮಾತ್ರನೇ ನಾನು ಚೆನ್ನಾಗಿ ಕುಡಿತಾ ಇದ್ದೀನಿ, ಪ್ಲೀಸ್ ಗಜನಿನ ಆಚೆಗಡೆ ಕಳಿಸ್ತೀಯಾ, ನಾನು ಅವನನ್ನ ಕರ್ಕೊಂಡು ಬಾರ್ಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆವಾಗ ರಜನಿ ಇತ್ಕೊಂಡು ಕರೆಕ್ಟ್ ಆಗಿ 6 ಗಂಟೆಗೆ ಬಾ, ಅವ್ನ್ ಬಂದಿರ್ತಾನೆ, ಮತ್ತೆ ನೀನ್ ಹೋಗಿ ಅಂತ ಹೇಳ್ಬಿಟ್ಟು ಡೋರ್ನ ಕ್ಲೋಸ್ ಮಾಡಕ್ ಬಿಡ್ತಾಳೆ. ಆದ್ರೆ ಅವಳು ಕರೆಕ್ಟ್ ಆಗಿ ಕ್ಲೋಸ್ ಮಾಡಿರೋದಿಲ್ಲ. ನಿಧಾನವಾಗಿ ಡೋರ್ ಓಪನ್ ಆಗೋದ್ರಿಂದ ರಾಜುಬಾಯಿಗೆ ಡೌಟ್ ಬಂದು ಮೇ ಬಿ ಇವನು ಒಳಗಡೆ ಎಲ್ಲಾದ್ರೂ ಬಚ್ಚಿಕೊಂಡಿರ್ಬೇಕೇನೋ ಅಂತ ಹೇಳಿ ರಾಜುಬಾಯಿ ಮನೆ ಒಳಗಡೆಗೆ ಬಂದ್ಬಿಡ್ತಾನೆ. ಕರೆಕ್ಟ್ ಆಗಿ 6 ಗಂಟೆ ಆಗೋದ್ರಿಂದ ಇವನ ಕಣ್ ಮುಂದೆನೆ ರಜನಿ ಗಜನಿಯಾಗಿ ಕನ್ವರ್ಟ್ ಆಗೋಗ್ಬಿಡ್ತಾನೆ. ಅವಳು ಹಾಕೊಂಡಿರೋ ಒಂದು ಡ್ರೆಸ್ ಎಲ್ಲ ಇವನ ಬಾಡಿ ಮೇಲೆ ಇರುತ್ತೆ. ಅದನ್ನ ನೋಡಿ ಈ ಮುದುಕ ಆಗಿರೋ ರಾಜುಬಾಯಿ ಶಾಕ್ ಆಗೋಗ್ಬಿಡ್ತಾನೆ. ಒಂದ್ ಕಡೆ ಆಶ್ಚರ್ಯ, ಇವಳು ಅವನಾಗಿ ಯಾವ ತರ ಕನ್ವರ್ಟ್ ಆದ್ನೋ ಅನ್ನೋ ಒಂದು ಕ್ವಶನ್. ಇನ್ನೊಂದು ಕಡೆ ಗಜನಿ ಇವಾಗ ಹೆಣ್ಣುಡಿಗೆ ಡ್ರೆಸ್ ಅಲ್ಲಿ ಇರ್ತಾನಲ್ವಾ, ನಾನು ಕನ್ವರ್ಟ್ ಆಗಿದ್ದೆಲ್ಲ ನೋಡ್ಬಿಟ್ಟ ಅಂತ ಕೇಳಿದ್ದಕ್ಕೆ ರಾಜುಬಾಯಿ ಎಸ್ ಅಂತ ಹೇಳ್ತಾನೆ. ಇವಾಗ ನೀನು ಟೆನ್ಷನ್ ಪಡೋದಕ್ಕೆ ಹೋಗ್ಬೇಡ, ಏನಾಗುತ್ತೆ ಅಂತ ಎಲ್ಲ ನಿನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಗಜನಿ ಅವನನ್ನ ಬಾರ್ಗೆ ಕರ್ಕೊಂಡು ಹೋಗಿ ರಾಜುಬಾಯಿಗೆ ಇರೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತಾನೆ. ಅಂದ್ರೆ ನಾವು ಚಿಕ್ಕವಾಗಿಂದನೂ ಕೂಡ ಮಾರ್ನಿಂಗ್ ಟೈಮಲ್ಲಿ ಹುಡುಗಿ ತರ ರಜನಿ ಇರ್ತಾಳೆ ನನ್ನ ಬಾಡಿಯಲ್ಲಿ, ರಾತ್ರಿ ಆಗಿದ್ದೆ ಗಜನಿ ತರ ಈ ಬಾಡಿಯಲ್ಲಿ ನಾನು ಇರ್ತೀನಿ ಅಂತ ರಾಜುಬಾಯಿಗೆ ಹೋಗ್ತಾ ಹೋಗ್ತಾ ಎಲ್ಲ ಅರ್ಥ ಆಗಿ ಇವರ ಕಾನ್ಸೆಪ್ಟ್ ನ ಫುಲ್ ಡೀಪ್ ಆಗಿ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಡೇ ಟೈಮ್ ಅಲ್ಲಿ ರಜನಿ ಲ್ಯಾಬ್ ಅಲ್ಲಿ ವರ್ಕ್ ಮಾಡ್ತಿರ್ತಾಳೆ, ಕ್ರಾಸ್ DNA ಮೇಲೆ ರಿಸರ್ಚ್ ಮಾಡ್ತಿರ್ತಾಳೆ ಅಲ್ವಾ. ವರ್ಕ್ ಅಲ್ಲಿ ಮುಳುಗೋಗ್ಬಿಟ್ಟಿರೋದ್ರಿಂದ ಟೈಮು ನೋಡ್ಕೊಂಡಿರೋದಿಲ್ಲ. ಇನ್ನು 10 ನಿಮಿಷದಲ್ಲಿ 6 ಗಂಟೆ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಇವಳು ತುಂಬಾ ಫಾಸ್ಟ್ ಆಗಿ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಆಗಿ ಕಂಪನಿಯಿಂದ ಆಚೆಗಡೆ ಬಂದಿದ್ದೆ. ಅಲ್ಲಿ ಮ್ಯಾನೇಜರ್ ಇದ್ಕೊಂಡು ನಾನ್ ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಬಾ ಅಂತ ಹೇಳಿ ಕಾರ್ ಅಲ್ಲಿ ಕರ್ಕೊಂಡು ಹೋಗ್ತಿರುತ್ತಾನೆ. ಹಾಗೆ ಇವನಿಗೆ ರಜನಿ ಮೇಲೆ ಸ್ವಲ್ಪ ಡೌಟ್ ಇರುತ್ತೆ, ಈ ಕ್ರಾಸ್ DNA ಮೇಲೆ. ಹಾಗೆ ಇವಳು ರಾತ್ರಿ ಟೈಮಲ್ಲಿ ಕಾಣಿಸ್ಕೊಂತಿರೋದಿಲ್ವಲ್ಲ, ಅದಕ್ಕೆ ಡೌಟ್ ಬಂತು. ಅದ್ರ ಬಗ್ಗೆ ಕ್ವಶನ್ಸ್ ಕೇಳ್ತಿರೋ ಒಂದು ಟೈಮಲ್ಲಿ ಇನ್ನು 5 ಮಿನಿಟ್ಸ್ ಅಲ್ಲಿ 6 ಗಂಟೆ ಆಗೋಗ್ಬಿಡುತ್ತೆ ಅಂತ ಗೊತ್ತಾದ್ಮೇಲೆ ಈ ಹುಡುಗಿ, ಸರ್ ನಿಲ್ಸ್ಬಿಡಿ ಕಾರು, ನೀವು ನಿಮ್ಮ ಮನೆಗೆ ಹೋಗಿ ನಾನು ಹೋಗ್ತೀನಿ ಅಂತ ಹೇಳಿ ತುಂಬಾ ಫಾಸ್ಟ್ ಆಗಿ ಹಿಡಿದು ಮನೆ ಕಡೆ ನಡ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ಈ ಮ್ಯಾನೇಜರ್ ಇದ್ಕೊಂಡು ಇವಳ ಮೇಲೆ ಯಾಕೋ ನನಗೆ ಡೌಟ್ ಹೊಡೀತೈತೆ ಅಂತ ಹೇಳಿ ಅವನ ಮನುಷ್ಯರಿಗೆ ಕಾಲ್ ಮಾಡಿ, ರಜನಿನ ನೀವು ಹೋಗಿ ಹಿಡ್ಕೊಳ್ಳಿ, ಅವಳು ಏನೋ ಒಂದು ನನ್ನ ಹತ್ರ ಬಚ್ಚಿಡ್ತಾ ಇದ್ದಾಳೆ, ಅದನ್ನ ತಿಳ್ಕೊಬೇಕು ಅಂತ ಹೇಳ್ತಾನೆ. ಈ ರೌಡಿಗಳು ರಜನಿನ ಓಡಿಸ್ಕೊಂಡು ಹೋದಾಗ ಕರೆಕ್ಟ್ ಆಗಿ 6 ಗಂಟೆಗೆ ಇನ್ನ 30 ಸೆಕೆಂಡ್ಸ್ ಐತೆ ಅಂದಾಗ ಇವಳು ಒಂದತ್ರ ಹೋಗಿ ಬಚ್ಚಿಕೊಂಡ್ಬಿಡ್ತಾಳೆ. 6 ಗಂಟೆ ಆಗಿದ್ದೆ ಗಜನಿ ಆಚೆಗಡೆ ಬಂದು ನಮ್ಮ ಅಕ್ಕನ್ನ ಹಿಡ್ಕೊಳ್ಳೋದಕ್ಕೆ ಬರ್ತೀರಾ ಅಂತ ಹೇಳಿ ಅಲ್ಲಿಗೆ ಬಂದಿರೋ ರೌಡಿಗಳನ್ನ ಬೀದಿ ನಾಯಿನ ಹೊಡೆದಂಗೆ ಹೊಡೆದು ಮನೆಗೆ ಬರೋದಷ್ಟಿಗೆ ಅಲ್ಲೇ ಇನ್ನೊಂದು ಶಾಕು. ಇವನ ಲವರ್ ಆಗಿರೋ ಸಂಯುಕ್ತ ಬಂದು ವೈಟ್ ಮಾಡ್ತಾ ಇರ್ತಾಳೆ. ಇವನು ಆ ಟೈಮಲ್ಲಿ ಹೆಣ್ಣುಡಿಗೆ ಡ್ರೆಸ್ ಹಾಕೊಂಡಿರ್ತಾನೆ ಅಲ್ವಾ, ನೀನ್ ಯಾಕೆ ಈ ಡ್ರೆಸ್ ಹಾಕೊಂಡಿದ್ಯಾ ಅಂತ ಸಂಯುಕ್ತ ಕೇಳಿದ್ದಕ್ಕೆ, ನಾನ್ ನಿನಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ನನ್ ಮನೆ ಇಲ್ಲೇ ಐತೆ ಅಂತ ನಿನಗೆ ಹೇಗ್ ಗೊತ್ತಾಯ್ತು ಅಂತ ಹೇಳಿ ಸಂಯುಕ್ತನ ಮನೆ ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ. ರಾಜುಬಾಯಿ ಕೂಡ ಮನೆಯಲ್ಲಿ ಕುತ್ಕೊಂಡಿರೋದನ್ನ ನೋಡಿ, ನೀನೇನಾ ಸಂಯುಕ್ತನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ಅಂತ ಹೇಳಿ ಅವನನ್ನ ಚೆನ್ನಾಗಿ ಬೈತಾನೆ. ಆವಾಗ ಸಂಯುಕ್ತ ಆ ಮನೆಯಲ್ಲಿ ಇವನ ಬಟ್ಟೆಗಳ ಜೊತೆಗೆ ಹೆಣ್ಣುಡಿಗೆ ಬಟ್ಟೆಗಳಿರೋದನ್ನೆಲ್ಲ ನೋಡಿ, ನೀನು ಮನೆಯಲ್ಲಿ ಒಬ್ನೇ ಇದೀಯ ಅಂತ ಅನ್ಕೊಂಡಿದ್ದೆ, ಆದ್ರೆ ನಿನ್ನ ಜೊತೆಗೆ ನಿನ್ನ ಲವರು ಕೂಡ ವಾಸ ಮಾಡ್ತಿದ್ದಾಳ, ಹಾಗಾದ್ರೆ ನೀನು ನನ್ನನ್ನ ಮೋಸ ಮಾಡ್ತಾ ಇದ್ಯಾ. ತುಂಬಾ ದಿನಗಳಿಂದ ನಾನು ನಿನ್ನನ್ನ ಪ್ರೀತಿ ಮಾಡ್ತಾ ಇದ್ದೆ, ನಿನ್ನನ್ನ ಮದುವೆ ಆಗ್ಬೇಕು ಅಂತಾನು ಕೂಡ ಅನ್ಕೊಂಡಿದ್ದೆ, ಆದ್ರೆ ನೀನ್ ಇಂತಹವನು ಅಂತ ಗೊತ್ತಾದ್ಮೇಲೆ ನಿನ್ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿಯಾಗಿಲ್ಲ, ಇನ್ಮೇಲಿಂದ ನೀನ್ ನನ್ನನ್ನ ಮಾತಾಡ್ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಗಜನಿ ಇದ್ಕೊಂಡು, ಇಲ್ಲ ನಾನು ಹೇಳೋದು ಸ್ವಲ್ಪ ಕೇಳು, ಇದೆಲ್ಲ ಏನು ಹೆಣ್ಣು ಮಕ್ಕಳ ಬಟ್ಟೆಗಳು ನನ್ ಮನೆಯಲ್ಲಿ ಯಾಕಿದಾವೆ ಅಂತ ನಾನ್ ನಿನಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಅಂತಾನೆ. ಅದಕ್ಕೆ ಸಂಯುಕ್ತ ಇದ್ಕೊಂಡು, ಇಲ್ಲ ನೀನೇನು ಮಾತಾಡೋದಕ್ಕೆ ಹೋಗ್ಬೇಡ, ನಾನ್ ನಿನ್ನನ್ನ ತುಂಬಾ ನಂಬಿದ್ದೆ, ರಾತ್ರಿ ಟೈಮಲ್ಲಿ ಬಂದು ಬಾರಲ್ಲಿ ಮೀಟ್ ಆಗ್ತಿದ್ದೆ ಅಂತ ಹೇಳ್ಬಿಟ್ಟು ನಾನ್ ನಿನ್ನನ್ನ ಅಷ್ಟೊಂದು ಬ್ಲೈಂಡ್ ಆಗಿ ನಂಬೋದು ನನ್ ತಪ್ಪೆ ಅಂತ ಹೇಳಿ ಇವನು ಎಷ್ಟೇ ಹೇಳ್ತಾ ಇದ್ರು ಕೂಡ ಸಂಯುಕ್ತ ಇವನನ್ನ ತಪ್ಪಾಗಿ ತಿಳ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದರಿಂದ ಗಜನಿ ತುಂಬಾ ಬಾಧೆ ಪಡ್ತಾನೆ. ಯಾಕಪ್ಪ ಅಂದ್ರೆ ಇದೆಲ್ಲ ಆಗಿರೋದು ಡೇ ಟೈಮಲ್ಲಿರೋ ರಜನಿಯಿಂದಾನೇ ಅಲ್ವಾ. ಅವಳು ಕರೆಕ್ಟ್ ಆಗಿ ಟೈಮ್ಗೆ ಮನೆಗೆ ಬಂದ್ಬಿಟ್ಟಿದ್ರೆ ಇದ್ಯಾವ್ದು ಪ್ರಾಬ್ಲಮ್ಮೇ ಇರ್ತಿರ್ಲಿಲ್ಲ. ಇದರಿಂದ ಗಜನಿ ವಾಯ್ಸ್ ರೆಕಾರ್ಡ್ ಮಾಡ್ತಾನೆ. ನಿಜ ಹೇಳ್ಬೇಕಂದ್ರೆ ಚಿಕ್ಕವಾಗಿಂದಾನು ಕೂಡ
ನಾನು ನೈಟ್ ಟೈಮಲ್ಲಿ ಮಾತ್ರ ಇರೋದ್ರಿಂದ ನನಗೆ ಫ್ರೆಂಡ್ಸ್ ಯಾರು ಸಿಗ್ತಾ ಇರ್ಲಿಲ್ಲ. ನಾನು ಸೋಲೋ ವ್ಯಕ್ತಿ ಅಂತ ಹೇಳ್ಕೋಬಹುದು. ಇವಾಗ ನನಗೆ ರಾಜುಬಾಯಿ ಪರಿಚಯ ಆಗಿದ್ದಾನೆ. ಅದರ ಜೊತೆಗೆ ನಾನು ಸಂಯುಕ್ತ ಅನ್ನೋ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೇನೆ. ನಮ್ಮಿಬ್ಬರ ಲೈಫ್ ಸ್ವಲ್ಪ ದಿನಗಳಿಂದ ಚೆನ್ನಾಗಿತ್ತು, ಆದ್ರೆ ಇವಾಗ ನಿನ್ನಿಂದ ಕೆಟ್ಟೋಯ್ತು. ನಾನು ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡಿರೋ ಹುಡುಗಿ ನನ್ನ ಹತ್ರ ಬ್ರೇಕಪ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ. ಇದೆಲ್ಲ ನಿನ್ನಿಂದಾನೆ ಅಂತ ಹೇಳಿ ವಾಯ್ಸ್ ರೆಕಾರ್ಡ್ ನ ಮಾಡಿರ್ತಾನೆ. ಇದನ್ನೆಲ್ಲ ರಜನಿ ಕೇಳಿಸ್ಕೊಂಡು, ಓ ಇವನು ತುಂಬಾ ದಿನಗಳಿಂದ ತುಂಬಾ ಲೋನ್ಲಿ ಆಗಿ ಇದ್ದ, ನಾನು ಕರೆಕ್ಟ್ ಟೈಮ್ಗೆ ಮನೆಗೆ ಬಂದಿದ್ದಿದ್ರೆ ಇವನ್ಗೆ ಈ ಪ್ರಾಬ್ಲಮ್ ಇರ್ತಾ ಇರ್ಲಿಲ್ಲ ಅಂತ ಹೇಳಿ ರಜನಿ ತುಂಬಾ ಫೀಲ್ ಆಗ್ತಾಳೆ. ನಂತರ ಇವಳು ಕಂಪನಿಗೆ ಹೋಗಿ ಕಾರ್ತಿಕ್ ಹತ್ರ ಮಾತಾಡ್ಕೊಂಡು ಹ್ಯಾಪಿಯಾಗಿ ಇರ್ತಾಳೆ. ಆವಾಗ ಅವಳು ರಿಯಲೈಸ್ ಆಗ್ತಾಳೆ, ನಾನು ಡೇ ಟೈಮ್ ಅಲ್ಲಿ ಕಾರ್ತಿಕ್ ಜೊತೆ ತುಂಬಾ ಸಂತೋಷವಾಗಿದ್ದೀನಿ, ಆದ್ರೆ ನಮ್ಮನ್ನ ನೈಟ್ ಟೈಮ್ ಅಲ್ಲೂ ಕೂಡ ಒಂದು ಹುಡುಗಿನ ಹೇಗೋ ಹಾಗೆ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡಿದ್ದಾನೆ. ಅವಳು ಇವಾಗ ಬ್ರೇಕಪ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿರೋದಕ್ಕೆ ಅವನು ತುಂಬಾ ಬಾಧೆ ಪಡ್ತಿರ್ಬೇಕು. ಚಿಕ್ಕವಾಗ ತಂದೆ ತಾಯಿ ಕೊನೆಯದಾಗಿ ಮುಖನೂ ಕೂಡ ಅವನು ನೋಡ್ಲಿಲ್ಲ ಅಂತ ಅರ್ಥ ಮಾಡ್ಕೊಂಡು ಕಾರ್ತಿಕ್ ನ ಕರ್ಕೊಂಡು ಸಂಯುಕ್ತನ ಮೀಟ್ ಆಗ್ಬೇಕು ಅಂತ ಹೇಳಿ ಅವಳಿರೋ ಒಂದು ಕಂಪನಿಗೆ ಹೋಗ್ತಾಳೆ. ಸಂಯುಕ್ತ ಹತ್ರಕ್ಕೆ ಹೋಗಿ, ನಾನು ಗಜನಿ ಬಗ್ಗೆ ಮಾತಾಡೋದಕ್ಕೆ ನಿನ್ನ ಹತ್ರಕ್ಕೆ ಬಂದಿದ್ದೀನಿ ಅಂತ ಹೇಳಿದಾಗ, ಇಲ್ಲ ನೀನು ಅವನ ಬಗ್ಗೆ ಏನು ಹೇಳೋದಕ್ಕೆ ಬರಬೇಡ, ನೀವಿಬ್ರು ತುಂಬಾ ಖುಷಿಯಾಗಿ ಒಂದೇ ಮನೆಯಲ್ಲಿ ಜೀವನ ಮಾಡ್ತಿದ್ದೀರಾ ಅಲ್ವಾ, ಅದೇ ತರ ನೀವು ತುಂಬಾ ಖುಷಿಯಾಗಿರ್ರಿ, ನಾನ್ ಮಾತ್ರ ನಿಮ್ಮಿಬ್ಬರ ಮಧ್ಯೆ ಬರೋದಿಲ್ಲ. ನಿಜ ಹೇಳ್ಬೇಕಂದ್ರೆ ನೀನು ನಿಯತ್ತಾಗಿ ತುಂಬಾ ಇಷ್ಟಪಟ್ಟು ಒಬ್ಬನ ಪ್ರೀತಿ ಮಾಡ್ತಿದ್ಯಾ ಅಂದಾಗ ಅದೇ ಪ್ರೀತಿ ಅದೇ ನಿಯತ್ತನ್ನ ಅವ್ರ ಕಡೆಯಿಂದನೂ ಕೂಡ ನೀನು ಎಕ್ಸ್ಪೆಕ್ಟ್ ಮಾಡ್ತೀಯಾ. ಇದು ನಿನಗೆ ಎಷ್ಟೇ ಹೇಳಿದ್ರು ಕೂಡ ನಿನಗೆ ಅರ್ಥ ಆಗೋದಿಲ್ಲ. ನೀನ್ ನನ್ನ ಹತ್ರ ಏನು ಮಾತಾಡ್ಲೇಬೇಡ, ನೀನ್ ಫಸ್ಟ್ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿರುವಾಗ ಅದಕ್ಕೆ ರಜನಿ ಇತ್ಕೊಂಡು, ಇಲ್ಲ ನನಗೊಂದು 10 ನಿಮಿಷ ಟೈಮ್ ಕೊಡು ಅಂತ ಹೇಳ್ತಾ ಇದ್ರು ಕೂಡ ಸಂಯುಕ್ತ ಇವಳ ಮಾತು ಕೇಳಿಸ್ಕೊಳ್ಳೋದಿಲ್ಲ. ರಜನಿ ಹೊರಟೋಗ್ತಾ ನಾನು ಹೇಳೋದು ಒಂದು ಬಾರಿ ಕೇಳು, ಗಜನಿ ರಾತ್ರಿಗೆ ಬರ್ತಾನೆ, ಅವನಿಗೆ ಮಾತಾಡೋದಕ್ಕೆ ಸ್ವಲ್ಪ ಹೊತ್ತು ಟೈಮ್ ಕೊಡು, ಆವಾಗ ನಿನಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿ ಇವಳು ಹೊರಟೋಗ್ತಾ ಇರೋವಾಗ ರಜನಿಗೂ ಕೂಡ ಅದೇ ಅನ್ಸುತ್ತೆ. ಕಾರ್ತಿಕ್ ನನ್ನನ್ನ ತುಂಬಾ ನಿಯತ್ತಿಂದ ಪ್ರೀತಿ ಮಾಡ್ತಿದ್ದಾನಲ್ವಾ, ನಾನು ಈ ವಿಷಯನ ಅವನ ಹತ್ರ ಬಚ್ಚಿಕ್ಕೋದು ತಪ್ಪು ಅಂತ ಅರ್ಥ ಮಾಡ್ಕೊಂಡು ಅವನನ್ನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಯಾಕಪ್ಪ ಅಂದ್ರೆ ಅದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ನಾನು 6 ಗಂಟೆ ಆಗಿದ್ದೆ ಯಾವ ತರ ಬದಲಾವಣೆ ಹಾಕ್ತೀನಿ ಅಂತ ಕಾರ್ತಿಕ್ಗೆ ಗೊತ್ತಾಗ್ಬೇಕು ಅಂತ. ಮನೆಗೆ ಹೋದ್ಮೇಲೆ ಇವರಿಬ್ರು ಒಂದೇ ಮನೆಯಲ್ಲಿರೋದ್ರಿಂದ ಬೇರೆ ಯಾರು ಇರೋದಿಲ್ಲ. ಇವರಿಬ್ಬರ ಮಧ್ಯೆ ಸ್ವಲ್ಪ ರೊಮ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಇದೇ ರೊಮ್ಯಾಂಟಿಕ್ ಮೋಡ್ ಅಲ್ಲಿ ಇಬ್ರು ಕಂಟ್ರೋಲ್ ಮಿಸ್ ಆಗಿ ಕಿಸ್ ಮಾಡ್ಕೊಂತಾರೆ. ಕರೆಕ್ಟ್ ಆಗಿ 6 ಗಂಟೆ ಆಗೋದ್ರಿಂದ ಕಾರ್ತಿಕ್ ರಜನಿನ ಕಿಸ್ ಮಾಡ್ತಿರೋ ಒಂದು ಟೈಮಲ್ಲೇ ಅವನು ಗಜನಿಯಾಗಿ ಕನ್ವರ್ಟ್ ಆಗೋಗ್ಬಿಡ್ತಾನೆ. ಇದರಿಂದ ಗಜನಿ, ಯಾರೋ ನೀನು ನನ್ನನ್ನು ಯಾಕೆ ಕಿಸ್ ಮಾಡ್ತಿದ್ಯಾ ಅಂತ ಕೇಳಿದ್ದಕ್ಕೆ, ನಾನು ಈ ಮನೆ ಒಳಗಡೆಗೆ ರಜನಿ ಜೊತೆ ಬಂದೆ, ನಾವಿಬ್ರು ಪ್ರೀತಿ ಮಾಡ್ಕೊಂತ ಇದ್ದೀವಿ, ಅವಳನ್ನ ಕಿಸ್ ಮಾಡ್ತಿರೋ ಒಂದು ಟೈಮಲ್ಲಿ ನೀನ್ ಹೇಗೆ ಪ್ರತ್ಯಕ್ಷ ಆದೆ ಅಂತ ಕೇಳ್ತಾನೆ. ಆವಾಗ ಗಜನಿ ಎತ್ಕೊಂಡು, ಓ ನೀವಿಬ್ರು ಪ್ರೀತಿ ಮಾಡ್ಕೊಂತ ಇದ್ರಾ, ಇವಾಗ ನನಗೆ ವಿಷಯ ಗೊತ್ತಾಯ್ತು, ನೀನ್ ಇದ್ರ ಬಗ್ಗೆ ಏನು ಮಾತಾಡೋದಕ್ಕೆ ಹೋಗ್ಬೇಡ, ನಿನಗೆ ಎಲ್ಲಾ ವಿಷಯಗಳು ನಾಳೆ ಬೆಳಗ್ಗೆ ರಜನಿ ಲ್ಯಾಬ್ ಹತ್ರ ಬಂದು ನಿನಗೆ ಹೇಳ್ತಾಳೆ ಅಂತ ಹೇಳಿ ಕಾರ್ತಿಕ್ ನ ಹಳ್ಳಿಯಿಂದ ಕಳ್ಸ್ಬಿಡ್ತಾನೆ. ಆದ್ರೆ ಕಾರ್ತಿಕ್ಗೆ ಒಂದು ಡೌಟ್, ನಾನು ಹಗ್ ಮಾಡ್ಕೊಂಡು ಗಟ್ಟಿಯಾಗಿ ಕಿಸ್ ಮಾಡ್ತಿರೋ ಒಂದು ಟೈಮಲ್ಲಿ ಸಡನ್ ಆಗಿ ರಜನಿ ಹೋಗಿ ಗಜನಿ ಹೇಗೆ ಬಂದ ಅಂತ. ಸ್ವಲ್ಪ ತಾದ್ಮೇಲೆ ಸಂಯುಕ್ತ ಗಜನಿಗೆ ಕಾಲ್ ಮಾಡಿ ನಾನ್ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಒಂದು ಪ್ಲೇಸ್ ಅಡ್ರೆಸ್ ಹೇಳ್ತಾಳೆ. ಗಜನಿ ತುಂಬಾ ಸ್ಪೀಡ್ ಆಗಿ ಅಲ್ಲಿಗೆ ಹೋಗಿ ನೋಡೋದ್ರೆ ಸಂಯುಕ್ತ ತುಂಬಾ ಕುಡ್ದ್ಬಿಟ್ಟು, ಲೇ ನಿನ್ನಿಂದನೇ ನಾನು ಈ ತರ ಆಗೋಗ್ಬಿಟ್ಟಿದ್ದೀನಿ, ನೀನ್ ನನ್ನನ್ನ ತುಂಬಾ ಮೋಸ ಮಾಡಿದ್ಯಾ ಅಂತ ಹೇಳಿ ಸಂಯುಕ್ತ ತುಂಬಾ ಬಾಧೆ ಪಟ್ಕೊಂಡೆ ಕಣ್ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಗಜನಿ ಹಾಸ್ಪಿಟಲ್ಗೆ ಎತ್ಕೊಂಡು ಹೋಗ್ತಿರೋ ಒಂದು ಟೈಮಲ್ಲಿ ಸಂಯುಕ್ತ ಫ್ರೆಂಡ್ಸ್ ಎಲ್ಲ ಅಲ್ಲಿಗೆ ಬಂದು ನಿನ್ನಿಂದನೇ ಇವಳು ಈ ತರ ಆಗೋಗ್ಬಿಟ್ಟಿರೋದು ಅಂತ ಅವನಿಂದ ಸಂಯುಕ್ತನ ಇಸ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅವಳನ್ನ ಫಾಲೋ ಮಾಡ್ಕೊಂಡು ಗಜನಿ ಕೂಡ ಅಲ್ಲಿಗೆ ಬರ್ತಾನೆ. ಮತ್ತೊಂದು ಕಡೆ ಕನ್ಫ್ಯೂಷನ್ ಅಲ್ಲಿ ಸಿಕ್ಕಾಕೊಂಡಿರೋ ಕಾರ್ತಿಕ್ ಅವನು ಕಾರಲ್ಲಿ ಹೋಗ್ತಿರೋ ಒಂದು ಟೈಮಲ್ಲಿ ಚಿಕ್ಕ ಆಕ್ಸಿಡೆಂಟ್ ಆಗಿ ಅದೇ ಹಾಸ್ಪಿಟಲ್ಗೆ ಬಂದಿರ್ತಾನೆ. ಕಾರ್ತಿಕ್ ಮತ್ತೆ ಗಜನಿ ಕಡೆ ನೋಡಿ, ಲೇ ನೀನ್ ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ, ನೀವೇನಾದ್ರೂ ನನ್ನನ್ನ ಮೋಸ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಆಗಿ ನನ್ನಿಂದಗಡೆ ಏನಾದ್ರೂ ಬಿದ್ದಿದ್ರ ಅಂತ ಕೇಳ್ತಾನೆ. ಆವಾಗ ಗಜನಿ ಇತ್ಕೊಂಡು, ಓ ನಿನಗಿನ್ನ ವಿಷಯ ಗೊತ್ತಾಗ್ಬೇಕಲ್ವಾ, ನೀನೇನು ತಲೆ ಕೆಡ್ಸ್ಕೊಳ್ಳೋದಿಕ್ಕೆ ಹೋಗ್ಬೇಡ, ನಾಳೆ ಮಾರ್ನಿಂಗು ರಜನಿ ನಿನ್ನ ಹತ್ರಕ್ಕೆ ಬಂದು ಎಲ್ಲಾ ವಿಷಯನೂ ಎಕ್ಸ್ಪ್ಲೈನ್ ಮಾಡ್ತಾಳೆ ಅಂತ ಹೇಳಿ ನೀನ್ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆವಾಗ ಅವನ ಹತ್ರ ಇರೋ ಒಂದು ಫೋನ್ ಎತ್ಕೊಂಡು ರಜನಿ ವಾಯ್ಸ್ ರೆಕಾರ್ಡ್ ಮಾಡಿರ್ತಾಳೆ ಅಲ್ವಾ, ಅದನ್ನ ಕೇಳಿಸ್ಕೊಂತಾನೆ. ಅದರಲ್ಲಿ ರಜನಿ, ನೀವಿಬ್ರು ನನ್ನಿಂದನೇ ಬ್ರೇಕಪ್ ಮಾಡ್ಕೊಂಡಿದ್ದೀರಲ್ವಾ, ಅದಕ್ಕೆ ನಾನು ಸಂಯುಕ್ತ ಹತ್ರಕ್ಕೆ ಹೋಗಿ ಮಾತಾಡೋಣ ಅಂತ ಟ್ರೈ ಮಾಡ್ದೆ, ಆದ್ರೆ ಅವಳು ನನಗೆ ಮಾತಾಡೋದಕ್ಕೆ ಟೈಮೇ ಕೊಡ್ಲಿಲ್ಲ, ನಿನಗಾದ್ರೂ ಟೈಮ್ ಕೊಡು ಅಂತ ಹೇಳಿ ನಾನು ತುಂಬಾನೇ ಕೇಳ್ಕೊಂಡಿದ್ದೀನಿ, ನೀನ್ ಹೋಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡು ಅಂತ ಹೇಳಿ ಆ ವಾಯ್ಸ್ ಓವರ್ ಅಲ್ಲಿ ಇರುತ್ತೆ. ಆವಾಗ ಗಜನಿ ಅರ್ಥ ಮಾಡ್ಕೊಂಡು, ನನ್ ತಂಗಿ ನನಗೋಸ್ಕರ ಇಷ್ಟೊಂದು ಯೋಚನೆ ಮಾಡಿ ನಮ್ಮಿಬ್ಬರನ್ನು ಒಂದು ಮಾಡಬೇಕು ಅಂತ ಹೇಳಿ ಅವಳು ಹೋರಾಟ ಮಾಡ್ತಿದ್ದಾಳೆ. ಆದ್ರೆ ನಾನ್ ಮಾತ್ರ ರಜನಿ ಬಾಯ್ ಫ್ರೆಂಡ್ ಆಗಿರೋ ಕಾರ್ತಿಕ್ ನ ಏನು ಹೇಳ್ದಿರ ಇದೇ ತರ ಕಳ್ಸ್ಬಿಡ್ತಾ ಇದ್ದೀನ ಅಂತ ಹೇಳಿ ಮತ್ತೆ ಕಾರ್ತಿಕ್ ಹತ್ರಕ್ಕೆ ಹೋಗಿ
ನಾನ್ ನಿನಗೊಂದು ತೋರ್ಸ್ಬೇಕು ಅಂತ ಹೇಳಿ ಮನೆಗೆ ಕರ್ಕೊಂಡ್ ಬರ್ತಾನೆ. ಮಾರ್ನಿಂಗ್ 6 ಆಗುತ್ತೆ ಅಲ್ವಾ, ಆವಾಗ ರಜನಿ ಬರ್ತಾಳೆ. ನಿನ್ಗೆಲ್ಲ ಅರ್ಥ ಆಗುತ್ತೆ, ನೀನು ಕಣ್ ಮುಚ್ಕೊಂತೀರಾ ನನ್ ಕಡೆನೆ ನೋಡ್ತಾ ಇರೋ ಅಂತ ಹೇಳ್ತಾನೆ. ಕರೆಕ್ಟ್ ಆಗಿ 6 ಗಂಟೆ ಆಗಿದ್ದೆ ಗಜನಿ ರಜನಿಯಾಗಿ ಕನ್ವರ್ಟ್ ಆಗ್ತಾಳೆ. ಈ ತರ ಕನ್ವರ್ಟ್ ಆಗೋದನ್ನ ಕಾರ್ತಿಕ್ ನೋಡಿ ಆವಾಗ ಅವನಿಗೆ ಎಲ್ಲ ಅರ್ಥ ಆಗುತ್ತೆ. ಹಾಗಾದ್ರೆ ಬೆಳಗ್ಗೆ 12 ಗಂಟೆ ರಜನಿಯಾಗಿರ್ತಾಳೆ, ರಾತ್ರಿ 12 ಗಂಟೆ ಗಜನಿಯಾಗಿರ್ತಾನೆ ಅಂತ. ಇಲ್ಲೇ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಕಾರ್ತಿಕ್ ರಜನಿನ ತುಂಬಾ ಪ್ರೀತಿ ಮಾಡ್ತಿರ್ತಾನೆ. ಅಟ್ಲೀಸ್ಟ್ ನೀನ್ ನನ್ನ ಹತ್ರ 12 ಅವರ್ಸ್ ಆದ್ರೂ ಇರ್ತೀಯಲ್ವಾ, ಆ ಟೈಮ್ ನನಗೆ ಸಾಕು ಅಂತ ಹೇಳಿ ರಜನಿ ಹತ್ರ ಹೇಳೋದ್ರಿಂದ ಇನ್ನೊಂದು ಕಡೆ ರಜನಿ ಗಿಲ್ಟಿಯಾಗಿ ಫೀಲ್ ಆಗ್ತಿರ್ತಾಳೆ ಅಲ್ವಾ. ಇವನ ಹತ್ರ ನಾನು ನಿಜನೇ ಹೇಳಿಲ್ಲ, ಇಷ್ಟು ದಿನಗಳಿಂದ ಇವನು ಪ್ರೀತಿ ಮಾಡ್ತಿದ್ದಾನೆ ಅಂತ. ಆ ಗಿಲ್ಟಿನೆಸ್ ಇವಾಗ ರಜನಿಗೆ ಹೊರಟೋಗ್ಬಿಟ್ಟು ಇಬ್ರು ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಂಡು ರೊಮ್ಯಾನ್ಸ್ ಮಾಡ್ಕೊಂತಾರೆ. ಫಸ್ಟ್ ಟೈಮ್ ರಜನಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿ ಒಂದತ್ರ ಮಲ್ಕೊಂಡ್ಬಿಟ್ಟಿರ್ತಾಳೆ. 6 ಗಂಟೆ ಆದ್ಮೇಲೆ ರಾಜುಬಾಯಿ ಗಜನಿಗೆ ಇವಾಗ ಎಚ್ಚರಿಕೆ ಆಗುತ್ತೆ ಅಂತ ಹೇಳಿ ಕಾಲ್ ಮಾಡ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈವ್ನಿಂಗ್ 6 ಗಂಟೆ ಆಗಿದ್ರು ಕೂಡ ಗಜನಿಯಾಗಿ ರಜನಿ ಕನ್ವರ್ಟ್ ಆಗಿರೋದಿಲ್ಲ. ನೀನ್ ಯಾಕಮ್ಮ ಇನ್ನ ನನ್ನ ಹತ್ರ ಮಾತಾಡ್ತಾ ಇದೀಯಾ, ಇವಾಗ ರಾತ್ರಿ 6 ಗಂಟೆ ಆಗೈತೆ, ಕರೆಕ್ಟ್ ಆಗಿ ಚೆಕ್ ಮಾಡ್ಕೊ, ಗಜನಿನ ಕಳ್ಸು ಅಂತ ಹೇಳ್ತಾನೆ. ಇವಳಿಗೂ ಕೂಡ ಹಚ್ಚೇರಿಯನೆ 6 ಗಂಟೆ ಆಗಿದ್ರು ಕೂಡ ಗಜನಿಯಾಗಿ ಕನ್ವರ್ಟ್ ಆಗಿಲ್ಲ ಅಂತ. ಆವಾಗ ಅವಳು ರಿಸರ್ಚ್ ಮಾಡ್ತಾಳೆ. ಆವಾಗ್ಲೇ ಇವಳಿಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ರಜನಿ ಕಾರ್ತಿಕ್ ಜೊತೆ ಇಂಟಿಮೇಟ್ ಆಗಿರ್ತಾಳೆ ಅಲ್ವಾ, ಇದರಿಂದ ಅವಳಿಗೆ ಪೀರಿಯಡ್ಸ್ ಸ್ಟಾರ್ಟ್ ಆಗಿರ್ತವೆ. ಆ 4 ಡೇಸ್ ಅವಳು ಗಜನಿಯಾಗಿ ಕನ್ವರ್ಟ್ ಆಗ್ದಿರಾ 4 ಡೇಸ್ ಫುಲ್ಲು ರಜನಿಯಾಗಿ ಇದ್ದೋಗ್ಬಿಟ್ಟಿರ್ತಾಳೆ. ಇನ್ಮೇಲಿಂದ ನಮ್ಮಣ್ಣ ಆಗಿರೋ ಗಜನಿ 6 ಗಂಟೆ ಆದ್ಮೇಲೆ ಆಚೆಗಡೆ ಬರ್ತಾನೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾಳೆ. ಕರೆಕ್ಟ್ ಆಗಿ 5ನೇ ದಿನ ಈವ್ನಿಂಗ್ 6 ಗಂಟೆಗೆ ಗಜನಿಯಾಗಿ ಕನ್ವರ್ಟ್ ಆಗ್ತಾಳೆ. ಆವಾಗ ರಾಜುಬಾಯಿ ಇವನಿಗೆ ಕಾಲ್ ಮಾಡಿ, ಲೇ ನಿನ್ನ ನೋಡಿ 4 ದಿನ ಆಗೈತೆ, ಎಲ್ಲಿಗಾದ್ರೂ ಹೊರಟೋಗ್ಬಿಟ್ಟಿದ್ದ ಅಂತ ಕೇಳಿದಕ್ಕೆ ಗಜನಿ ಶಾಕ್ ಆಗ್ತಾನೆ. ಯಾಕಪ್ಪ ಅಂದ್ರೆ ಇವನು 4 ಡೇಸ್ ಇಂದ ಗಜನಿಯಾಗಿ ಕನ್ವರ್ಟ್ ಆಗಿಲ್ಲ ಅಂತ. ಏನು 4 ದಿನ ಆಗೋಗ್ಬಿಟ್ಟೈತಾ, ನಾನು ನನ್ನ ಗರ್ಲ್ ಫ್ರೆಂಡ್ ಆಗಿರೋ ಸಂಯುಕ್ತನ ಮೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಫಾಸ್ಟ್ ಆಗಿ ಸಂಯುಕ್ತನ ಮೀಟ್ ಆಗೋದಕ್ಕಂತ ಹೋಗ್ತಾನೆ. ಆವಾಗ ಅವಳ ಹತ್ರ ಮಾತಾಡ್ತಿರುವಾಗ ಸಂಯುಕ್ತ ಇವನು ಎಷ್ಟೇ ಹೇಳ್ತಾ ಇದ್ರು ಕೂಡ ಇವನ ಮಾತುಗಳು ಕೇಳಿಸ್ಕೊಂತಿರೋದಿಲ್ಲ. ನೀನ್ ನನ್ನನ್ನ ಮೋಸ ಮಾಡ್ತಾ ಇದೀಯಾ, ಇನ್ನ ಎಷ್ಟು ಸುಳ್ಳು ಹೇಳ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದಕ್ಕೆ ಆವಾಗ ಗಜನಿ ಎತ್ಕೊಂಡು, ಸರಿ ಇವಾಗ ಬೆಳಗ್ಗೆ 6 ಗಂಟೆ ಆಗ್ತಾ ಬಂದೈತಲ್ವಾ, ನೀನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ, ನಾನ್ ನಿನಗೆ ಏನ್ ಹೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗ್ತಿಲ್ಲ, ನೀನು ನಂಬ್ತಾ ಇಲ್ಲ. ನಾನು ಬೆಳಗ್ಗೆ 12 ಗಂಟೆ ಹೆಣ್ಣುಡುಗಿ ತರ ಇರ್ತೀನಿ, ರಾತ್ರಿ 12 ಗಂಟೆ ನನ್ನಾಗಿ ಇರ್ತೀನಿ ಅಂತ ಎಷ್ಟೇ ಹೇಳ್ತಾ ಇದ್ರು ಕೂಡ ನೀನ್ ನಂಬ್ತಾ ಇಲ್ಲ. ನೀನು ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ಹೇಳಿ ಸಂಯುಕ್ತನ ಒಂದ್ ಹತ್ರಕ್ಕೆ ಕರ್ಕೊಂಡೋಗಿ, ನೋಡು ಕರೆಕ್ಟ್ ಆಗಿ 6 ಗಂಟೆ ಆಗ್ತೈತೆ, ನಾನು ರಜನಿಯಾಗಿ ಕನ್ವರ್ಟ್ ಆಗ್ತೀನಿ ಅಂತ ಹೇಳಿ ಟೈಮ್ಗೋಸ್ಕರ ವೈಟ್ ಮಾಡ್ತಾನೆ. 6 ಗಂಟೆ ಆದ್ರೂ ಕೂಡ ಇವನು ರಜನಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಇವನೇ ಶಾಕಲ್ಲಿ ಇದ್ದೋಗ್ಬಿಟ್ಟಿರ್ತಾನೆ, ನಾನು ಯಾಕೆ ರಜನಿಯಾಗಿ ಕನ್ವರ್ಟ್ ಆಗೋದಕ್ಕೆ ಆಗ್ತಿಲ್ಲ ಅಂತ. ಮತ್ತೊಂದು ಕಡೆ ಸಂಯುಕ್ತ, ನೀನ್ ನನ್ನನ್ನ ಮೋಸ ಮಾಡ್ಬೇಕಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಇವನನ್ನ ಬೈದು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಂತರ ಇವನ ಹಾರ್ಟ್ ಬೀಟ್ ಜಾಸ್ತಿ ಆಗೋಗ್ಬಿಟ್ಟು ನನ್ ಯಾಕೆ ಕನ್ವರ್ಟ್ ಆಗೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಎಮೋಷನಲ್ ಆಗಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಇವನು ರಜನಿಯಾಗಿ ಕನ್ವರ್ಟ್ ಆಗೋಗ್ಬಿಡ್ತಾನೆ. ಇವಾಗೆ ನಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂವಿ ಸ್ಟಾರ್ಟಿಂಗ್ ಇಂದಾನು ಕೂಡ ಇವ್ರಿಬ್ರ ಶೆಡ್ಯೂಲ್ ಹೇಗಿತ್ತು, ಮಾರ್ನಿಂಗ್ 12 ಗಂಟೆ ಹೆಣ್ಣುಡುಗಿ, ರಾತ್ರಿ 12 ಗಂಟೆ ಗಂಡು ಹುಡುಗ. ಆದ್ರೆ ರಜನಿ ಯಾವಾಗ ಕಾರ್ತಿಕ್ ಜೊತೆ ಇಂಟಿಮೇಟ್ ಆದ್ಲೋ ಆವಾಗಿಂದ ಇವ್ರಿಬ್ರ ಶೆಡ್ಯೂಲ್ಸ್ ಅನ್ನೋದು ಚೇಂಜ್ ಆಗೋಗ್ಬಿಟ್ಟೈತೆ. ಇವ್ರು ಎಮೋಷನಲ್ ಆಗಿ ಯಾವಾಗ ತುಂಬಾ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಾರೋ ಅವಾಗ ಹಾರ್ಟ್ ಬೀಟ್ ಜಾಸ್ತಿ ಆಗೋಗ್ಬಿಟ್ಟು ಇವರಿಬ್ಬರ ಕ್ಯಾರೆಕ್ಟರ್ಸ್ ಚೇಂಜ್ ಆಗೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ರಜನಿ ಎಮೋಷನಲ್ ಆಗಿದ್ದಾಗ ಹಾರ್ಟ್ ಬೀಟ್ ಜಾಸ್ತಿ ಆದ್ರೆ ಗಜನಿಯಾಗಿ ಕನ್ವರ್ಟ್ ಆಗ್ತಾನೆ, ಗಜನಿ ಎಮೋಷನಲ್ ಆಗಿದ್ದಾಗ ಹಾರ್ಟ್ ಬೀಟ್ ಜಾಸ್ತಿ ಆದ್ರೆ ರಜನಿಯಾಗಿ ಕನ್ವರ್ಟ್ ಆಗ್ತಾಳೆ. ಇದು ಎಕ್ಸಾಕ್ಟ್ ಆಗಿ ಇವಾಗ ನಡೀತಾ ಇರೋದು. ಇವಾಗ ಪ್ರೆಸೆಂಟ್ ರಜನಿ ಆಗಿರೋದ್ರಿಂದ ಅವಳು ಇವಾಗ ಎಲ್ಲಿದ್ದಾಳೆ, ಯಾವ ಪ್ಲೇಸ್ ಅಲ್ಲಿ ಇದ್ದಾಳೆ ಅಂತ ಗೊತ್ತಿರೋದಿಲ್ಲ. ನಾನ್ ಯಾಕೆ ಈ ಡ್ರೆಸ್ ಅಲ್ಲಿ ಇದೀನಿ ಅಂತಾನು ಕೂಡ ಗೊತ್ತಿರೋದಿಲ್ಲ. ಇದರಿಂದ ರಜನಿ ಕಾರ್ತಿಕ್ಗೆ ಕಾಲ್ ಮಾಡಿ, ನಾನು ಇಂತ ಒಂದು ಪ್ಲೇಸ್ ಅಲ್ಲಿ ಇದ್ದೀನಿ, ನನ್ನನ್ನ ಪಿಕಪ್ ಮಾಡ್ಕೋಬಾ ಅಂತ ಹೇಳಿ ವಾಟ್ಸಪ್ ಅಲ್ಲಿ ಲೊಕೇಶನ್ ನ ಸೆಂಡ್ ಮಾಡ್ತಾಳೆ. ಸ್ವಲ್ಪ ತಾದ್ಮೇಲೆ ಕಾರ್ತಿಕ್ ಅಲ್ಲಿಗೆ ಬಂದು, ನೀನೇನು ಭಯ ಪಡೋದಕ್ಕೆ ಹೋಗ್ಬೇಡ, ನಾವಿಬ್ರು ಇವಾಗ ಮನೆಗೆ ಹೋಗೋಣ ಬಾ ಅಂತ ಹೇಳಿ ಹೋಟೆಲ್ ಇಂದ ಆಚೆಗಡೆ ಕರ್ಕೊಂಡ್ ಬರ್ತಿರುವಾಗ ಸಂಯುಕ್ತ ಕಾಣಿಸ್ಕೊಂತಾಳೆ. ಆವಾಗ ಇವ್ರಿಗೆ ಅರ್ಥ ಆಗಿ, ಓ ಹಾಗಾದ್ರೆ ಗಜನಿ ಇಲ್ಲಿಗೆ ಬಂದಿರೋದು ಸಂಯುಕ್ತಗೆ ನಿಜ ತೋರ್ಸ್ಬೇಕು ಅಂತ. ಬಟ್ ಇವನು ಕನ್ವರ್ಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕಾರ್ತಿಕ್ ಹಾಗೆ ರಜನಿ ಇಬ್ರು ಸಂಯುಕ್ತ ಹತ್ರಕ್ಕೆ ಹೋಗಿ, ಇಷ್ಟರವರೆಗೂ ನಾನು ಗಜನಿಯಾಗಿದ್ದೆ, ಇವಾಗ ರಜನಿಯಾಗಿ ಕನ್ವರ್ಟ್ ಆಗೋಗ್ಬಿಟ್ಟಿದೀನಿ ಅಂತ ಹೇಳಿ ಸಂಯುಕ್ತಗೆ ಹೇಳ್ತಾರೆ. ಆದ್ರೆ ಆ ಹುಡುಗಿ, ನಾನು ಇದನ್ನ ನಂಬೋದಿಲ್ಲ, ನನ್ನನ್ನ ಇವಾಗ ನಂಬಿಸಿ ಏನ್ ಉದ್ಧಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಗಜನಿ ನನ್ನನ್ನ ಮೋಸ ಮಾಡಿ ನನ್ನನ್ನ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಿರೋ ಕಾರ್ತಿಕ್, ಇಲ್ಲ ನೀನು ಡೈರೆಕ್ಟ್ ಆಗಿ ನೋಡಿದಾಗ ಮಾತ್ರನೇ ನಿನಗೆ ಗೊತ್ತಾಗೋದು ಅಂತ ಹೇಳಿ, ಆಕ್ಚುಲಿ ಇವನಿಗೆ ರೀಸನ್ ಗೊತ್ತಿರುತ್ತೆ. ಹಾರ್ಟ್ ಬೀಟ್ ರೈಸ್ ಆದಾಗ, ತುಂಬಾ ಎಮೋಷನಲ್ ಫೀಲ್ ಆದಾಗ ಇವರು ಕ್ಯಾರೆಕ್ಟರ್ಸ್ ಎಕ್ಸ್ಚೇಂಜ್ ಮಾಡ್ಕೊಂತಿದ್ದಾರೆ ಅಂತ. ಇದರಿಂದ ರಜನಿನ
ಸ್ವಿಮ್ಮಿಂಗ್ ಪೂಲ್ ಒಳಗಡೆಗೆ ತಳ್ಬಿಡ್ತಾನೆ. ಅವಳಿಗೆ ಸ್ವಿಮ್ಮಿಂಗ್ ಮಾಡೋದು ಬರೋದಿಲ್ವಲ್ಲ, ಇದರಿಂದ ಹಾರ್ಟ್ ಬೀಟ್ ರೈಸ್ ಆಗಿ ಎಮೋಷನಲ್ ಫೀಲ್ ಆಗಿ ರಜನಿ ಗಜನಿಯಾಗಿ ಕನ್ವರ್ಟ್ ಆಗ್ತಾಳೆ. ಇದನ್ನೆಲ್ಲ ಕಣ್ಣಾರೆ ನೋಡಿರೋ ಸಂಯುಕ್ತ ಇವಾಗ ಇಲ್ಲ ನೀನು ಮೊದ್ಲಿಂದನೂ ನನ್ನನ್ನ ಮೋಸ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ, ನೀನ್ ಹೇಳ್ತಿರೋದೆಲ್ಲ ನಿಜನೇ ಅಂತ ಹೇಳಿ ಇದನ್ನ ನೋಡ್ತಾ ಇದ್ರೆ ನನಗೆ ಅಚ್ಚರಿ ಅನ್ಸ್ತೈತೆ. ಆಕ್ಚುಲಿ 12 ಅವರ್ಸ್ ನೀನು 12 ಅವರ್ಸ್ ಅವಳು ಅಂತ ಯಾವ ತರ ನಿನಗೆ ಎಲ್ಲ ನೆನಪಿರುತ್ತಾ ಅವಳು ನೋಡಿರೋದು ಅಂತ ಕೇಳಿದಾಗ ನನಗೆ ಯಾವ್ದು ನೆನಪಿರಲ್ಲ ಅಂತ ಹೇಳಿ ಚಿಕ್ಕವಾಗಿಂದನು ಇವ್ರು ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೋ ಅದನ್ನೆಲ್ಲ ಗಜನಿ ಇವಾಗ ಸಂಯುಕ್ತಾಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಇಬ್ರು ಲವರ್ಸ್ಗೂ ಇವಾಗ ಓಕೆ ಆಗಿರೋದ್ರಿಂದ ರಜನಿ 12 ಅವರ್ಸ್ ಅವನ್ ಜೊತೆ, ಗಜನಿ 12 ಅವರ್ಸ್ ಇವಳ ಜೊತೆ ಅಂತ ಹೇಳಿ ಆರಾಮಾಗಿ ಇರ್ತಾರೆ. ಆದ್ರೆ ಇವ್ರಿಗೆ ಬಂದಿರೋ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಇವ್ರಿಗೆ ಯಾವಾಗ ಹಾರ್ಟ್ ಬೀಟ್ ರೈಸ್ ಆಗುತ್ತೋ, ಎಮೋಷನಲ್ ಫೀಲ್ ಆಗ್ತಾರೋ ಆ ಟೈಮಲ್ಲಿ ಕ್ಯಾರೆಕ್ಟರ್ಸ್ ಎಕ್ಸ್ಚೇಂಜ್ ಆಗೋಗ್ಬಿಡ್ತವೆ. ಇದರಿಂದ ಕಾರ್ತಿಕ್ ತನ್ನ ಲ್ಯಾಬಲ್ ಕೂತ್ಕೊಂಡು ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ತಾನೆ. ಇವ್ರು ಎಮೋಷನಲ್ ಫೀಲ್ ಆದಾಗ ಇಲ್ಲ ಹಾರ್ಟ್ ಬೀಟ್ ರೈಸ್ ಆದಾಗ ಇವರು ಚೇಂಜ್ ಆಗ್ದಿರಾ ಇರ್ಬೇಕು, ಅದನ್ನ ಕಂಟ್ರೋಲ್ಗೆ ತರಬೇಕು ಅಂತ ಹೇಳಿ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದಾದ್ಮೇಲೆ ಇವನೊಂದು ಟ್ಯಾಬ್ಲೆಟ್ ನ ಕಂಡು ಹಿಡಿತಾನೆ. ಆ ಟ್ಯಾಬ್ಲೆಟ್ ನ ಹಾಕೊಂಡಾಗ ಅವರು 3 ಅವರ್ಸ್ ಅವ್ರು ಎಷ್ಟೇ ಎಮೋಷನಲ್ ಫೀಲ್ ಆದ್ರೂ ಕೂಡ ಅವರ ಕ್ಯಾರೆಕ್ಟರ್ಸ್ ಎಕ್ಸ್ಚೇಂಜ್ ಆಗೋದಿಲ್ಲ. ಒಂದು ದಿನ ಗಜನಿ ಸಂಯುಕ್ತ ಹತ್ರ ಇದ್ದಾಗ ಸಂಯುಕ್ತ ಹತ್ರ ಒಂದು ಹುಡುಗಿ ಕೆಲಸ ಮಾಡ್ತಿರ್ತಾಳೆ. ಅವರಪ್ಪ ತೀರ್ಕೊಂಡ್ಬಿಟ್ಟಿರೋದ್ರಿಂದ ಅಂತ್ಯಕ್ರಿಯೆಗಳ ಹತ್ರಕ್ಕೆ ಗಜನಿನ ಕರ್ಕೊಂಡು ಹೋಗ್ತಾಳೆ. ಆವಾಗ ಗಜನಿ ಇತ್ಕೊಂಡು ನಮ್ಮ ತಂದೆ ತಾಯಿ ಅಂತ್ಯಕ್ರಿಯೆಗಳು ಕೂಡ ನಾನು ನೋಡಿಲ್ಲ, ನನಗೆ ತುಂಬಾ ಭಯ ಆಗುತ್ತೆ, ನೀನು ಹೋಗೋ ಅಂತ ಹೇಳಿ ಗಜನಿ ಸ್ವಲ್ಪ ಹಿಂದೆನೆ ನಿಂತ್ಕೊಂಡ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸಂಯುಕ್ತ ಹತ್ರ ವರ್ಕ್ ಮಾಡ್ತಾ ಇರೋ ಒಂದು ಹುಡುಗಿಗೂ ಕೂಡ ಅಣ್ಣ ತಮ್ಮ ಯಾರು ಇರೋದಿಲ್ಲ, ಅವಳು ಒಬ್ಳೆ ಹುಡುಗಿ, ತಂದೆ ತಾಯಿ ತೀರ್ಕೊಂಡಿರೋದ್ರಿಂದ ತುಂಬಾ ಕಷ್ಟಪಟ್ಟು ಅಂತ್ಯಕ್ರಿಯೆಗಳನ್ನ ನಡೆಸ್ತಿರ್ತಾಳೆ. ಸಂಯುಕ್ತ ಹೆಲ್ಪ್ ಇರೋದ್ರಿಂದ ಅಂತ್ಯಕ್ರಿಯೆಗಳು ಈಸಿಯಾಗಿ ನಡೆದೋಗ್ಬಿಟ್ಟು ಇರ್ತವೆ. ಇದನ್ನೆಲ್ಲ ನೋಡ್ತಾ ಇರೋ ಗಜನಿಗೆ ಅರ್ಥ ಆಗುತ್ತೆ, ನಾನು ಆವತ್ತು ಕೊನೆದಾಗಿ ಅವರ ಮುಖಗಳು ಕೂಡ ನೋಡೋದಕ್ಕೆ ಆಗದೆ ರಜನಿ ನನಗೆ ಮಾಡಿದ್ಲು ಅಂತ. ಬಟ್ ಇವಾಗ ಈ ಹುಡುಗಿ ಕಷ್ಟ ಪಡ್ತಾ ಇರೋದನ್ನ ನೋಡಿದ್ರೆ ಆವಾಗ ನನಗೆ ಅರ್ಥ ಆಯ್ತು, ಅಮ್ಮ ಅಪ್ಪ ಅಂತ್ಯಕ್ರಿಯೆಗಳನ್ನ ಮುಗಿಸೋದಕ್ಕೆ ರಜನಿ ತುಂಬಾ ಕಷ್ಟಪಟ್ಟಿದ್ದಾಳೆ ಅಂತ ಹೇಳಿ ಅವಳ ಬಾಧೆನ ಅರ್ಥ ಮಾಡ್ಕೊಂತಾನೆ. ಇಷ್ಟರವರೆಗೂ ನೋಡ್ಕೊಂಡ್ರೆ ಇವ್ರಿಗಿರೋಂತ ಒಂದು ಪ್ರಾಬ್ಲಮ್ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಕೊಂತ ಇದ್ವಲ್ಲ, ಆದ್ರೆ ಒಬ್ಬನಿಗೆ ಗೊತ್ತು. ರಜನಿ ವರ್ಕ್ ಮಾಡ್ತಾ ಇರೋ ಒಂದು ಲ್ಯಾಬ್ ಇರುತ್ತಲ್ವಾ, ಆ ಲ್ಯಾಬ್ ಮ್ಯಾನೇಜರ್ಗೆ ಡೌಟ್ ಇರುತ್ತೆ. ಅವನಿಗೆ ಡೌಟ್ ಬರೋದಕ್ಕೆ ರೀಸನ್ ಯಾರು ಅಂತ ಹೇಳ್ಬಿಟ್ಟು ಇವಾಗ ನಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ಲ್ಯಾಬ್ ಓನರ್ಗೆ ಇವಳಿಗಿರೋ ಒಂದು ಪ್ರಾಬ್ಲಮ್ ಗೊತ್ತಿರುತ್ತೆ, ಗಂಡಾಗಿ ಹೆಣ್ಣಾಗಿ ಕನ್ವರ್ಟ್ ಆಗ್ತಿದ್ದಾಳೆ ಅಂತ. ರಜನಿನ ಕರ್ಸ್ಬಿಟ್ಟು ಅವಳೊಂದು ಬಾರಿ ಲ್ಯಾಬ್ ಅಲ್ಲಿ ಇದ್ದಾಗ ಗಜನಿಯಾಗಿ ಕನ್ವರ್ಟ್ ಆಗೋಗ್ಬಿಟ್ಟು ಇರ್ತಾನೆ. ಆ CC ಕ್ಯಾಮ್ರಾ ಫುಟೇಜ್ ನ ಈ ಓನರ್ ರಜನಿಗೆ ತೋರಿಸಿ ನಾನ್ ನಿನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ವರ್ಷಗಳ ಹಿಂದೆನೆ ನಿನ್ನ ತಂದೆ ತಾಯಿ ನನ್ನ ಹತ್ರಕ್ಕೆ ಹತ್ಕೊಂಡ್ ಬಂದಿದ್ರು, ಅದನ್ನೆಲ್ಲ ನೋಡಿ ನಾನು ಈ ಫೀಲ್ಡ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೆರಿಮೆಂಟ್ ಮಾಡಬಹುದು, ನನ್ನನ್ನ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ, ನಾನೊಬ್ಬ ಫೇಮಸ್ ರಿಸರ್ಚರ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನ್ನ ತಂದೆ ತಾಯಿ ನೆಕ್ಸ್ಟ್ ಸೆಕೆಂಡ್ಗೆ ಕರ್ಕೊಂಡು ಹೊರಟೋಗ್ಬಿಟ್ರು. ನೀವ್ ಎಲ್ಲಿದ್ದೀರಾ ಅಂತ ಹೇಳಿ ನಾನು ಹುಡ್ಕಾಡ್ತಾ ಇದ್ದೀನಿ, ಆದ್ರೆ ಇವಾಗ ನೀನೇ ಬಂದು ನನ್ನ ಲ್ಯಾಬ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ. ತುಂಬಾ ವರ್ಷಗಳಿಂದ ಹಿಡ್ಕೊಂಡಿದ್ದೆ ನಿಮ್ಮ DNA ಮೇಲೆ ವರ್ಕ್ ಮಾಡ್ಬೇಕು ಅಂತ. ಇವಾಗ ನಾನ್ ನಿನ್ಗೊಂದು ಆಫರ್ ಕೊಡ್ತೀನಿ, ನೀನು ಕನ್ವರ್ಟ್ ಆಗ್ದಿರೋ ಹಾಗೆ ನಾನ್ ನಿನ್ನನ್ನ ಮಾಡ್ತೀನಿ. ಅದಕ್ಕೆ ತಕ್ಕಂತ ಮೆಡಿಸಿನ್ಸ್ ನನ್ನ ಹತ್ರ ಇದಾವೆ, 25 ಇಯರ್ಸ್ ಇಂದ ಅದ್ರ ಮೇಲೆ ವರ್ಕ್ ಮಾಡಿದ್ದೀನಿ. ನೀನು ಇವಾಗ ಹೂ ಅಂದ್ರೆ ಗಜನಿ ತರ ಕನ್ವರ್ಟ್ ಆಗ್ದಿರಾ ನಾನ್ ನೋಡ್ಕೊಂತೀನಿ ಅಂತ ಹೇಳಿದ್ದಕ್ಕೆ ನನಗೆ ಆದಂತ ಸಪರೇಟ್ ಆಗಿರೋ ಫೀಲಿಂಗ್ಸ್ ಇದಾವೆ. ನಾನೊಬ್ಬನ ಪ್ರೀತಿ ಮಾಡಿದ್ದೀನಿ, ಅದೇ ತರ ಗಜನಿಗೂ ಸಪರೇಟ್ ಆಗಿರೋ ಫೀಲಿಂಗ್ಸ್ ಇದಾವೆ. ಅವನು ಕೂಡ ಒಂದು ಹುಡುಗಿನ ಪ್ರೀತಿ ಮಾಡಿದ್ದಾನೆ, ಅದನ್ನ ಇವಾಗ ನಾಶ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾಳೆ. ಬಟ್ ಅವನು ಮಾತ್ರ ರಜನಿನ ಬಿಡ್ದಿರಾ ಹೇಗಾದ್ರೂ ಸರಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಹೇಳಿ ಒಂದ್ ಹತ್ರಕ್ಕೆ ಕರ್ಕೊಂಡೋಗಿ ಕಟ್ಟಾಕ್ ಬಿಡ್ತಾನೆ. ಯಾಕಂದ್ರೆ ರಜನಿ ಇವಾಗ ಗಜನಿಯಾಗಿ ಕನ್ವರ್ಟ್ ಆದ್ರೆ ಇವ್ರನ್ನೆಲ್ಲ ಹುಚ್ಚನಾಯಿಗಳನ್ನ ಹೊಡಿಯೋ ರೀತಿ ಹೊಡಿತಾನೆ ಅಂತ. ಆದ್ರೆ ಈ ಡಾಕ್ಟರ್ಗೆ ಗೊತ್ತಿಲ್ವೇನೋ, ಅವರು ತುಂಬಾ ಎಮೋಷನಲ್ ಫೀಲ್ ಆದಾಗ ಅವರ ಕ್ಯಾರೆಕ್ಟರ್ ಚೇಂಜ್ ಆಗೋಗ್ಬಿಡುತ್ತೆ ಅಂತ. ರಜನಿ ತುಂಬಾ ಜೋರಾಗಿ ಉಸಿರನ್ನ ಹೇಳ್ಕೊಳ್ಳೋದ್ರಿಂದ ಗಜನಿಯಾಗಿ ಕನ್ವರ್ಟ್ ಆಗೋಗ್ಬಿಡ್ತಾನೆ. ನಂತರ ಅಲ್ಲಿರೋರ ಹತ್ರ ಫೈಟಿಂಗ್ ಮಾಡ್ತಿರೋ ಒಂದು ಟೈಮ್ ಅಲ್ಲೇ ಒಬ್ಬ ರೌಡಿ ಬಂದು ಇವನ ಹಾರ್ಟ್ ಗೆ ಚುಚ್ಚು ಬಿಡ್ತಾನೆ. ಇದರಿಂದ ಅವನು ಇವಾಗ ಸತ್ತೋಗೋ ಸ್ಟೇಜ್ ಅಲ್ಲಿ ಇರ್ತಾನಲ್ವಾ. ಇವಾಗ ನಾನು ಇದೇ ತರ ಇದ್ದು ನನಗೇನಾದ್ರೂ ಆಪರೇಷನ್ ಮಾಡಿದ್ರೆ ರಜನಿ ಮತ್ತೆ ಆಚೆಗಡೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವಾಗ ನಾನ್ ಸತ್ತೋದ್ರೂ ಪರವಾಗಿಲ್ಲ, ರಜನಿ ಉಳಿಬೇಕು ಅಂತ ಪಕ್ಕದಲ್ಲೇ ಇರೋಂದು ಎಲೆಕ್ಟ್ರಿಕ್ ವೈರ್ ಎತ್ಕೊಂಡು ಇವನ ಬಾಡಿಗೆ ಹಿಡ್ಕೊಂತಾನೆ. ಇದರಿಂದ ಹಾರ್ಟ್ ಬೀಟ್ ರೈಸ್ ಆಗಿ ರಜನಿ ತರ ಕನ್ವರ್ಟ್ ಆಗೋಗ್ಬಿಡ್ತಾಳೆ. ಸ್ವಲ್ಪ ತಾದ್ಮೇಲೆ ಕಾರ್ತಿಕ್ ಅಲ್ಲಿಗೆ ಬಂದು ರಜನಿನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿಸಿದ್ದಾದ್ಮೇಲೆ ಹಾರ್ಟ್ ಗೆ ಒಂದು ಚಾಕು ಚುಚ್ಕೊಂಡಿರುತ್ತಲ್ವಾ, ಇದರಿಂದ ಡಾಕ್ಟರ್ಸ್ ಹಾರ್ಟ್ ಟ್ರಾನ್ಸ್ಪರೆಂಟ್ ಮಾಡ್ಬೇಕು, ಬೇಗ ರೆಡಿ ಮಾಡಿದ್ರೆ ಬೆಟರ್ ಅಂತ ಹೇಳಿದ್ದಕ್ಕೆ ಸಂಯುಕ್ತ ಬಿಸ್ನೆಸ್ ನಡೆಸ್ತಿರೋದ್ರಿಂದ ಅವಳ ಹತ್ರ ತುಂಬಾ ದುಡ್ಡಿರುತ್ತಲ್ವಾ, ಅದನ್ನ ಉಪಯೋಗ ಮಾಡ್ಕೊಂಡು ತುಂಬಾ ಬೇಗನೆ ಹಾರ್ಟ್ ಟ್ರಾನ್ಸ್ಪರೆಂಟ್ ನ ಮಾಡಿಸ್ತಾಳೆ. ಒಂದು ವಾರ ಆದ್ಮೇಲೆ ರಜನಿಗೆ ಎಚ್ಚರಿಕೆ ಆಗುತ್ತೆ. ಸಂಯುಕ್ತ ಹೋಗಿ ರಜನಿ ಹತ್ರ ಮಾತಾಡ್ತಿರುವಾಗ ಹಾರ್ಟ್ ಬೀಟ್ ರೈಸ್ ಆದ್ರೂ ಕೂಡ ಅವಳು ಗಜನಿಯಾಗಿ ಕನ್ವರ್ಟ್ ಆಗೋದಿಲ್ಲ. ಆವಾಗೆ ನಮ್ಗೆ ಗೊತ್ತಾಗುತ್ತೆ ಹಾರ್ಟ್ ಟ್ರಾನ್ಸ್ಪರೆಂಟ್ ಆದ್ಮೇಲೆ ಗಜನಿಯಾಗಿ ಕನ್ವರ್ಟ್ ಆಗೋದಿಲ್ಲ ಅಂತ. ಸಂಯುಕ್ತ ತುಂಬಾ ಬಾಧೆ ಪಡ್ತಾಳೆ. ನಾನು ಇಷ್ಟು ದಿನಗಳಿಂದ ಗಜನಿನ ತುಂಬಾ ಪ್ರೀತಿ ಮಾಡಿದ್ದೆ, ಇವಾಗ ಸಡನ್ ಆಗಿ ಮಾಯ ಆಗೋಗ್ಬಿಟ್ಟಿದ್ದೇನೆ ಅಂತ ಹೇಳಿ ಇವಳು ಬಾಧೆ ಪಟ್ಕೊಂಡೆ
ನಾನು ಈ ತರ ಬಾಧೆ ಪಡ್ಕೊಂಡಿರೋದಕ್ಕಿಂತ ರಜನಿ ಹಾಗೆ ಕಾರ್ತಿಕ್ ತುಂಬಾ ಇಷ್ಟಪಟ್ಟು ಪ್ರೀತಿ ಮಾಡಿದಾರಲ್ವಾ, ಅವ್ರನ್ನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳಿ ತುಂಬಾ ಗ್ರ್ಯಾಂಡ್ ಆಗಿ ಅವ್ರಿಬ್ರಿಗೂ ಮದ್ವೆ ಮಾಡ್ತಾಳೆ. ಕಟ್ ಮಾಡಿದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಕಾರ್ತಿಕ್ ಹಾಗೆ ರಜನಿಗೆ ಒಂದು ಚಿಕ್ಕ ಮಗು ಹುಟ್ಟುತ್ತೆ. ಆ ಮಗುನ ಎಲ್ಲರೂ ಮುದ್ದಾಡ್ತಿರೋ ಒಂದು ಟೈಮಲ್ಲಿ ಅವನು ಸಡನ್ ಆಗಿ ಹೆಣ್ಣುಡುಗಿ ತರ ಕನ್ವರ್ಟ್ ಆಗೋಗ್ಬಿಡ್ತಾನೆ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಗಜನಿ ಹಾಗೆ ರಜನಿಗೆ ಇರೋ ಒಂದು ಪ್ರಾಬ್ಲಮ್ ತನ್ನ ಮಗುಗೂ ಕೂಡ ಬಂದೈತೆ ಅಂತ. ಈ ತರ ನೆಕ್ಸ್ಟ್ ಪಾರ್ಟಿಗೆ ಹಿಂಟು ಕೊಟ್ಟು ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದ್ರೆ ಈ ಮೂವಿ ಬಗ್ಗೆ ನಿಮ್ಮ ಒಪಿನಿಯನ್ ಶೇರ್ ಮಾಡಿ, ಯಾಕಂದ್ರೆ ಇದು ಹೊಸ ಕಾನ್ಸೆಪ್ಟ್. ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಮೊದ್ಲು ಒಂದು ಮೂವಿ ಬಂದೈತೆ ಅನ್ನೋದು ನನಗೇನು ಐಡಿಯಾ ಇಲ್ಲ. ಇಫ್ ಇನ್ ಕೇಸ್ ಯಾವ್ದಾದ್ರು ಒಂದು ಮೂವಿ ಇದ್ರೆ ಆ ಮೂವಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್ ನಿಮ್ಮ ಅನಿರುದ್ಧ್.